ಬೆಳಗಾವಿಯಲ್ಲಿ ನನಗನ್ಸೋ ಪ್ರಕಾರ ಇಲ್ಲಿ ಹಿಂದೆ ಯಡಿಯೂರಪ್ಪ ಕುಮಾರಸ್ವಾಮಿ ಅವರಿದ್ದಾಗ ಈ ಭಾಗಕ್ಕೆ ಹೆಚ್ಚು ಪ್ರಾಧಾನ್ಯತೆ ಸಿಗಬೇಕು ಅಂತೇಳಿ ಈ ಸೌಧವನ್ನು ನಿರ್ಮಾಣ ಮಾಡಿದ್ರು. ನಮ್ಮೆಲ್ಲರ ಭಾವನೆ ಏನಿತ್ತು ಎಲ್ಲರದು ಅಂತ ಹೇಳಿದ್ರೆ ಇಲ್ಲಿ ಚರ್ಚೆ ಆದ ವಿಚಾರಗಳು ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಚರ್ಚೆ ಆಗಬೇಕು, ಅದಕ್ಕೊಂದು ಪರಿಹಾರ ಸಿಗಬೇಕು. ಈ ದೃಷ್ಟಿಯಿಂದ ಇಲ್ಲಿ ಒಂದು ಅಧಿವೇಶನವನ್ನು ಸಾಮಾನ್ಯವಾಗಿ ಎಲ್ಲ ಸರ್ಕಾರಗಳು ಮಾಡಿದೆ. ಸಿದ್ದರಾಮಯ್ಯನವರ ಸರ್ಕಾರನೂ ಕೂಡ ಈಗ ಮಾಡ್ತಾ ಇದೆ. ಪ್ರತಿ ವಿಧಾನಸಭಾ ಅಧಿವೇಶನ ಮಾಡಿದಾಗ ನನಗನ್ಸುತ್ತೆ ಸರ್ಕಾರ ಒಂದು ರೀತಿ ಕಾಟಾಚಾರಕ್ಕೆ ಕೊನೆ 3 ದಿನ ಚರ್ಚೆಗೆ ಅವಕಾಶ, ಅದರಲ್ಲಿ ಮತ್ತೆ ಬಿಲ್ಲುಗಳು, ಕೊನೆಗೆ ಮುಖ್ಯಮಂತ್ರಿಗಳು ಭಾಷಣ ಮಾಡಿ ಕೊನೆ ಮುಗಿದ ತಕ್ಷಣ ಮುಂದೆ ಹಾಕ್ಬಿಡ್ತಾ ಇದ್ರಿ. ಸರಿಯಾದಂಥ ಚರ್ಚೆಗೆ ಅವಕಾಶ ಸಿಗ್ತಾ ಇರಲ್ಲ. ಅದಕ್ಕೋಸ್ಕರ ನಾನು ಈ ಬಾರಿ ಕಳೆದ ವಾರ ನಮ್ಮ ಸಭೆಗಳಾದಾಗ ನಮ್ಮ BJP ಮತ್ತು JDS ಸಭೆ ಆದಾಗ ಚರ್ಚೆ ಮಾಡಿದ್ರಿ, ಇದನ್ನು ಮೊದಲೇ ತಗೊಬೇಕು, ಮೊದಲ 2 ದಿನವೇ ಇದಕ್ಕೆ ಚರ್ಚೆಗೆ ಅವಕಾಶ. ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ಯಾರ್ಯಾರು ಉತ್ತರ ಕರ್ನಾಟಕದ ಸದಸ್ಯರು ಅವ್ರಿಗೆ ಆದ್ಯತೆಯನ್ನು ಕೊಡಿ. ಎಲ್ಲರೂ ಮಾತಾಡಲಿ, ಹೆಚ್ಚು ಉತ್ತರ ಕರ್ನಾಟಕದವ್ರು ಕೊಡಲಿ ಸರ್, ಎಲ್ಲರೂ ಮಾತಾಡಲಿ ಹೆಚ್ಚು. ಯಾಕಂದರೆ ಬೇರೆಯವರು ಮಾತಾಡಿದ್ರೆ ಮತ್ತೆ ಹಳೆ ಜಿಲ್ಲೆಗೆ ಬಂದ್ಬಿಡುತ್ತೆ, ಅದರಿಂದ ಬೆಳಕು ಚೆಲ್ಲೋಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ಉತ್ತರ ಕರ್ನಾಟಕಕ್ಕೆ ಅಲ್ಲಿರುವಂಥ ಎಲ್ಲ ಶಾಸಕರು ಮಾತಾಡೋಕ್ಕೆ ತಾವು ಅವಕಾಶ ಕೊಡಬೇಕು. ಅದು 1 ದಿನ ಆಗಲಿ 2 ದಿನ ಆಗಲಿ, 3ನೇ ದಿನ ನಾನು ಆಗ್ರಹ ಮಾಡ್ತೀನಿ ಸರ್ಕಾರಕ್ಕೆ, 3ನೇ ದಿನ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟರೆ ಒಳ್ಳೆಯದು. ಅದಕ್ಕೊಂದು ಅರ್ಥ ಬರ್ತೈತೆ. ಇನ್ಮೇಲೆ ಈ ಥರ ಅಧಿವೇಶನ ನಡೆದಾಗೆಲ್ಲನೂ ಕೂಡ ಅದೊಂದು ಸಂಪ್ರದಾಯ ಆಗ್ತೈತೆ. ಸಂಪ್ರದಾಯ ಆದರೆ ಅದು ನಿಮ್ಮಿಂದನೇ ಪ್ರಾರಂಭ ಆಗಲಿ, ಸಂಪ್ರದಾಯ ಆದ್ಯತೆ ಅಂತ ಗೊತ್ತಾಗ್ತೈತೆ. ಈ ಜನಕ್ಕೂ ಒಂದು ಪದೇ ಪದೇ ನಾವು ಇಲ್ಲಿ ಚರ್ಚೆಗಳೆಲ್ಲ ನಡೆಯೋದು ಉತ್ತರ ಕರ್ನಾಟಕದ ಬಗ್ಗೆನೇ ಚರ್ಚೆಗಳು. ಆದರೆ ಅಭಿವೃದ್ಧಿ ವಿಚಾರಗಳ ಬಂದಾಗ ಎಲ್ಲ ಲಾಸ್ಟು. ಅದರಿಂದ ಇದಕ್ಕೊಂದು ಏನಾದರೂ ಒಂದು ಅಂತ್ಯ ಆಡಬೇಕು. ಆ ದೃಷ್ಟಿಯಿಂದ ತಾವು ಅವಕಾಶ ಮಾಡಿಕೊಟ್ಟಿದ್ದೀರಾ. ಇದು ಪೂರ್ಣ ಮಟ್ಟದ ಚರ್ಚೆ ಆಗಲಿ. ನಾನು ಕೂಡ ಇವತ್ತು ಈ ವಿಚಾರವಾಗಿ ನಾನು ಮಾತಾಡ್ತಾ ಇದ್ದೀನಿ, ಈ ಬೆಳೆ ಹಾನಿ ಆಗಿರೋದ್ರ ಬಗ್ಗೆ ಮತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿ ಕುಂಠಿತ ಆಗಿರೋದ್ರ ಬಗ್ಗೆ, ಈ ಥರದ್ದೆಲ್ಲ ಕೂಡ ಇವತ್ತು ನಾನು ಚರ್ಚೆ ಮಾಡ್ತಾ ಇದ್ದೀನಿ. ನನಗನ್ಸ್ತೈತೆ ರಾಜ್ಯದಲ್ಲಿ ಈ ಸರ್ಕಾರ ಭಾಳ ನಿರೀಕ್ಷೆ ಇತ್ತು. 2.5 ವರ್ಷದಿಂದ ಸರ್ಕಾರ ಬಂದಾಗ ಜನಕ್ಕೆ ಒಂದು ನಿರೀಕ್ಷೆ ಏನೋ, ಸಿದ್ದರಾಮಯ್ಯನವರು 2013ರಲ್ಲಿ ಮುಖ್ಯಮಂತ್ರಿ ಆಗಿದ್ದರು, 5 ವರ್ಷ ಪೂರ್ತಿ ಅಧಿಕಾರವನ್ನು ನೋಡಿದರು, ಮತ್ತೆ ಅದೇ ರೀತಿಯ ಆಡಳಿತವನ್ನು ನಾವು ನೋಡ್ಬೋದು ಅಂತ ಅವರು ಭ್ರಮೆ, ಒಂದು ಕನಸು. ಈಗ ನೋಡ್ತಾ ಇರುವಂಥ ಸಿದ್ದರಾಮಯ್ಯನವರು ಆ ಭ್ರಮೆ ಕನಸು ಎಲ್ಲ ನುಚ್ಚು ನೂರಾಗ್ಬಿಟ್ಟಿದೆ. ಒಂಥರ ಒಡೆದ ಕನ್ನಡಿ ಥರ ಆಗೋಗಿದೆ. ಪ್ರತಿದಿನ ರೈತರ ಸಂಕಷ್ಟಕ್ಕೆ ಏನು ಸ್ಪಂದನೆ ಮಾಡಬೇಕಾಯಿತು, ರೈತರ ಗೋಳನ್ನು ಕೇಳಬೇಕಾಯಿತು. ಇವತ್ತು ಒಂಥರ ಅರಣ್ಯ ರೋದನ ಆಗೋಗ್ಬಿಟ್ಟಿದೆ. ಯಾರಿಗೆ ಹೇಳ್ಬೇಕು, ಯಾರು ಕೇಳಬೇಕು ಅನ್ನೋ ಪರಿಸ್ಥಿತಿ ಇವತ್ತಿಲ್ಲ. ಸರ್ಕಾರ ಬಂದ ತಕ್ಷಣ ಅಂತೂ ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ಫಸ್ಟ್ ವರ್ಷ ಬರ, 2ನೇ ವರ್ಷ ಫ್ಲಡ್ಡು, ದಳ್ಳಾಳಿಗಳ ಕಾಟ, 3ನೇ ವರ್ಷಕ್ಕೇನೋ ಕಾಲಿಟ್ರಿ, ಬರನೂ ಹೋಯ್ತು ಫ್ಲಡ್ಡು ಹೋಯ್ತು ಅಂತ ಹೇಳಿದ್ರೆ ಈ ಬಾರಿ ಅಧಿಕಾರದ ಕಿತ್ತಾಟ, ಚೇರ್ ಕಿತ್ತಾಟ. ಇದರ ಮಧ್ಯೆ ಈ ಭಾಗದ ಉತ್ತರ ಕರ್ನಾಟಕದ ರೈತರು ಒಂದು ರೀತಿ ತಮಗೂ ಗೊತ್ತಿದೆ, ಎಲ್ಲ ಕಡೆ ಧರಣಿ ಹೋರಾಟ ಇವೆಲ್ಲ ಪ್ರಾರಂಭ ಮಾಡಿದ್ದಾರೆ. ಯಾವ ಸರ್ಕಾರ ಈ ಭಾಗದ ಜನರ ಕಣ್ಣೀರನ್ನು ಒಡಿಸ್ಬೇಕಾಯಿತು, ಅವರ ಕಣ್ಣೀರಿಗೆ ಪರಿಹಾರವನ್ನು ಕೊಡಬೇಕಾಯಿತು, ಅದೇ ಸರ್ಕಾರ ರೈತರ ಕಣ್ಣಲ್ಲಿ ರಕ್ತ ಬರೆಸ್ತಾ ಇದ್ದಾರೆ. ಕಣ್ಣೀರಿನ ಜೊತೆ ರಕ್ತ ಬರುವಂಥ ಪರಿಸ್ಥಿತಿಯನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಅದರಿಂದ ಇವತ್ತು ಇಡೀ ರೈತ ಸಮುದಾಯ ಬೀದಿಗಿಳಿದು ಹೋರಾಟ ಮಾಡ್ತಾ ಇದೆ. ಅದಕ್ಕೆ ಮಂತ್ರಿಗಳು ಹೋಗಿದ್ರು, ಹೋರಾಟ ಆಯಿತು, ಅದನ್ನು ನಾನು ಮುಂದೆ ಹೇಳೋನಿದ್ದೀನಿ. ಈ ಗಮನದಲ್ಲಿಟ್ಕೊಂಡು ನಾವು ಈ ಸರ್ಕಾರ ನಮ್ಮಲ್ಲಿ ಸುಮಾರು 86.81 ಲಕ್ಷ ರೈತ ಕುಟುಂಬಗಳಿದೆ. ನಮ್ಮ ರೆವಿನ್ಯೂ ಇಲಾಖೆ ಕೊಟ್ಟಿರೋ ಅಂಕಿಅಂಶದಲ್ಲಿ 86.81 ಲಕ್ಷ. ನೀರಾವರಿಗೆ, ಮಳೆ ಮತ್ತು ನೀರಾವರಿಗೆ 118.5 ಲಕ್ಷ ಹೆಕ್ಟೇರ್ ಪ್ರದೇಶ ಇದೆ. ಸುಮಾರು ನಮಗೆಲ್ಲರಿಗೂ ಗೊತ್ತಿರೋಂಗೆ 70% ಜನ
ರೈತಾಪಿ ಕುಟುಂಬದಲ್ಲಿ ಬಂದವರು, ರೈತರ ಮನೆ ಕುಟುಂಬದವರು ಅಂತ ನಾವು ತಿಳ್ಕೊಂಡಿದ್ದೀರಿ. ಈ ಸರ್ಕಾರ ಮಾತಿಗೆ ತಪ್ಪಿದೆ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ, ಈ ಸರ್ಕಾರನೇ ಒಂದು ಕೃಷಿ ಇಲಾಖೆ ವಾರ್ಷಿಕ ವರದಿ 2024-25 ಒಂದು ವಾರ್ಷಿಕ ವರದಿಯನ್ನು ಬಿಡುಗಡೆ ಮಾಡ್ತಾರೆ ರಾಜ್ಯ ಸರ್ಕಾರ. ಅದರಲ್ಲಿ ನಮ್ಮ ದೃಷ್ಟಿ ಏನು, ರಾಜ್ಯದ ಕೃಷಿ ಉತ್ಪಾದನೆ ಹೆಚ್ಚು ಮಾಡೋದ್ರ ಬಗ್ಗೆ ನಮ್ಮ ಗುರಿ ಏನು, ನಮ್ಮ ಉದ್ದೇಶ ಏನು ಅಂತ ಹೇಳ್ಬಿಟ್ಟು ದೃಷ್ಟಿ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಉದ್ದೇಶಕ್ಕೆ ದೃಷ್ಟಿ ಅಂತ ಕೊಟ್ಟಿದ್ದಾರೆ. ವಿಷನ್ ಅಂತ ಹೇಳಿ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರುವಂಥ ಪತ್ರ. ಇದರಲ್ಲಿ ಏನು ಕ್ಲಿಯರ್ ಆಗಿ ಹೇಳಿದರೆ, ವಿವಿಧ ರಾಜ್ಯ ಮತ್ತು ಕೇಂದ್ರ ಪುರಸ್ಕೃತ ಯೋಜನೆಗಳ ಅನುಷ್ಠಾನದ ಮೂಲಕ ಉತ್ಪಾದನೆಯನ್ನು ಹೆಚ್ಚಿಸಲು, ಸುಸ್ಥಿರ ಕೃಷಿಗಾಗಿ ಕೃಷಿ ವೆಚ್ಚವನ್ನು ಕಡಿತಗೊಳಿಸಲು, ರೈತರ ಅಭಿವೃದ್ಧಿ ಹಾಗೂ ಆದಾಯವನ್ನು ಹೆಚ್ಚಿಸುವ ಮೂಲಕ ರಾಜ್ಯದ ಆಹಾರ ಭದ್ರತೆಯನ್ನು ಕಾಪಾಡುವುದು ಅಂತ ಇದೆ ಅಧ್ಯಕ್ಷರೇ. ಆಹಾರ ಭದ್ರತೆಯನ್ನು ಕಾಪಾಡಬೇಕು ಅಂತ ಅಂದ್ರೆ ಇವ್ರು ಹೇಳಿರೋದಕ್ಕೂ ಕೃತಿಗೂ ಮಾತಿಗೂ ಏನು ಸಂಬಂಧ ಇಲ್ಲ ಅಂತ ನನಗನ್ಸ್ತದೆ. ಹೇಳಿರೋ ಕೃತಿಗೂ ಮಾತಿಗೂ ಸಂಬಂಧ ಇಲ್ಲ. ಮಾತೆತ್ತರೆ ಮುಖ್ಯಮಂತ್ರಿಗಳು ಅವ್ರದ್ದು ನಾನು ನೋಡಿದ್ದೀನಿ. ಅವರು ಕೂತಾಗ, ನಿಂತಾಗ, ವೇದಿಕೆ ಭಾಷಣ ಮಾಡೋಕೆ ನಿಂತಾಗ ಅವ್ರ ಭಾಷೆಯಲ್ಲಿ ಹೇಳೋದಾದ್ರೆ, ಏಯ್ ಕೂತ್ಕೋ, ಕೊಟ್ಟಿಲ್ಲ 2000 ನಿನ್ಗೆ, ಕೊಟ್ಟಿಲ್ಲ ನಿನ್ಗೆ 2000. ಈ ಮಾತು ರೆಗ್ಯುಲರ್ ಬರ್ತಾ ಇದೆ. ನಾನು ಮೊನ್ನೆನೂ ನೋಡಿದೆ, ಯಾವುದೋ ಕೂತ್ಕೊಂಡು ಅವರು ಯಾವುದೋ ಒಂದು ಮಾತಾಡ್ತಾ ಇದ್ರೆ, ಎಲ್ಲರಿಗೂ ನಾನು ಕೊಟ್ಟಿಲ್ವಾ ನಿಮಗೆ 2000 ಅಂತ ಹೇಳ್ತಾರೆ. 2000 ಎಲ್ಲಿ ಕೊಟ್ಟಿದ್ದೀರಾ? ಅದೇ ಗಂಡನ ಜೋಬಿಗೆ ಎಣ್ಣೆ ಹೊಡಿತಾ ಇದ್ದ ಪಾಪ, ಗಂಡನ ಜೋಬಿಗೆ 2000 ಟ್ಯಾಕ್ಸ್ ಹಾಕಿದ್ರಿ, ಆ 2000ನ ಪಾಪ ಹೆಣ್ಮಗಳು ಕೊಟ್ರಿ. ನಿಮ್ಮ ಕೈಯಿಂದ ಏನು ಕೊಟ್ರಿ? ಅದರಲ್ಲಿ ಅಂಕಿಅಂಶ ಕೊಡ್ತೀನಿ ನಾನು, ಬೇಕಾದ್ರೆ ಅಂಕಿಅಂಶ ಕೊಡ್ತೀನಿ. ಎಷ್ಟು? 50 ರೂಪಾಯಿ 60 ರೂಪಾಯಿ ಒಂದು ಕ್ವಾರ್ಟರ್ಗೆ ಜಾಸ್ತಿ ಮಾಡಿದ್ದೀರಾ. ಒಂದು ಕ್ವಾರ್ಟರ್ ಕುಡಿದ್ರೆ ಪರವಾಗಿಲ್ಲ, 2 ಕ್ವಾರ್ಟರ್ ಕುಡಿಯೋನು ಇನ್ನೂ ಜಾಸ್ತಿ ಕೊಡ್ತಾನೆ. ಅಂದರೆ ಸಿದ್ದರಾಮಯ್ಯನವ್ರು ಎಷ್ಟು ಹುಷಾರು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಅಲ್ಲೇ ಉತ್ಪತ್ತಿ ಮಾಡಿ ಅವ್ರ ಮನೆಗೆ ಕೊಟ್ಬಿಟ್ರು. ಅವ್ರ ಮನೆಯಲ್ಲೇ ಉತ್ಪತ್ತಿ ಅಲ್ಲೇ ಕೊಟ್ರು. ಗಂಡನಿಂದ ಹೆಂಡತಿ ಕೊಡೋ ಬಿಜೆಪಿ ಕಾಲದಲ್ಲಿ ಬಾಟ್ಲು ಕುಡಿತಿರ್ಲಿಲ್ವಾ? ನಾನು ವಿರೋಧ ಪಕ್ಷದ ನಾಯಕರೇ, ಬಿಜೆಪಿ ಕಾಲದಲ್ಲಿ ಬಾಟ್ಲಲ್ಲಿ ಕುಡಿತಿರ್ಲಿಲ್ವಾ? ಕುಡಿತಿದ್ರೆ ಇಲ್ವಾ ಜನ? ಆಗ್ಲೂ ಇಷ್ಟೇ ದುಡ್ಡು ಬರ್ತುತ್ತೋ ಇಲ್ವಾ? ಮೊದಲೇ ತೀರ್ಮಾನ ಆಗಿದೆ ಮುಖ್ಯಮಂತ್ರಿ ಅಧ್ಯಕ್ಷರೇ. ಉತ್ತರ ಕರ್ನಾಟಕ ಚರ್ಚೆ ಆಗುವಾಗ ಉತ್ತರ ಕರ್ನಾಟಕಕ್ಕೆ ನಾವು ಉತ್ತರ ಕರ್ನಾಟಕ ಕುಡಿತಾರೆ. ಅವ್ರು ಕೇಳೋ ಅಷ್ಟು ತಾಳ್ಮೆ ಇರ್ಬೇಕು ಸರ್. ಸನ್ಮಾನ್ಯ ಅಧ್ಯಕ್ಷರೇ, ಅಲ್ಲ ನೀವು ಮಾತಾಡಿ ಹೇಳೋದಕ್ಕೆ ತಾಳ್ಮೆ ಇಟ್ಕೊಂಡಿರ್ಬೇಕು. ಮಾತಾಡಿದಷ್ಟು ನೀವು ಟೀಕೆ ಮಾಡಿದಷ್ಟು ಯಾರು ಅವ್ರು ಭಾಷಣ ಮಾಡಿದ್ದಾರೆ. ನೀವು ನಾವೇನು ಮಾತಾಡಲ್ಲ, ನಾವು ಮಾತಾಡುವಾಗ ನೀವೇನು ಮಾತಾಡ್ಕೊಡ್ದು ನೋಡ್ರಿ. ನಾವು ಮಾತಾಡುವಾಗ ನೀವು ಮಾತಾಡುವಾಗ ನಾವು ಮಾತಾಡ್ಕೊಡ್ದು. ಏನಾರು ನಾವು ವಾತ್ಸಾರಿ ಮಾಡಿದ್ರಲ್ಲ, ನಿಮ್ದೆಲ್ಲ ಕೇಳಿದ್ರೆ 2 ದಿವಸ ಕೊನೆ ನಾವು ವೈಟ್ ಪೇಪರ್ ಡಿಮ್ಯಾಂಡ್ ಮಾಡಿದಾಗ ನಮ್ಮನ್ನು ಮಾತಾಡಕ್ ಬಿಡ್ಲಿಲ್ಲ. ನೀವು ಮಾನ್ಯ ವಿರೋಧ ಪಕ್ಷ ಮಾತಾಡಕ್ ಬಿಡ್ಲಿಲ್ಲ. ನೀವು ಬರೀ ಗಲಾಟೆ ಮಾಡಿ ಕೂಗಾಕೆ ಬಿಡ್ತೀರಿ. ಮಾನ್ಯ ವಿರೋಧ ಪಕ್ಷದ ನೀವು ಹಂಗೆ ಕೂತ್ಕೊಂಡು ಕೇಳಿ, ನಾವು ನಾಯಕರು ನಮ್ಮ ಬಡವರ್ಗ ಅವಮಾನ ಮಾಡ್ತಾ ಇದ್ದಾರೆ. ಕುಡಿಯೋರು ಈ ಕಾಲದಲ್ಲಿ ಎಲ್ಲ ಕಾಲದಲ್ಲೂ ಕುಡ್ದಾರೆ. ಕುಡಿಯೋರು ಎಲ್ಲ ಕಾಲದಲ್ಲೂ ಜಾಸ್ತಿ ಅಂಗಡಿಗಳು ಜಾಸ್ತಿ ಇಲ್ಲ, ನಾನು ಕೂತ್ಕೊಳ್ಳಲ್ಲ. ಶ್ರೀಮಂತರು ಕುಡಿತಾರೆ, ಕುಡಿದ್ರೆ ತೊಂದರೆ ಇಲ್ಲ. 3 ಸರಿ ಟ್ಯಾಕ್ಸ್ ಹಾಕಿದ್ದೀರಿ, 2 ವರ್ಷದಲ್ಲಿ 3 ಸರಿ ಟ್ಯಾಕ್ಸ್ ಹಾಕಿದ್ದೀರಿ. ಶಿವಲಿಂಗೇಗೌಡರಿಗೆ ವಿರೋಧ ಪಕ್ಷದ ನಾಯಕರು ಉತ್ತರ ಕರ್ನಾಟಕದ ಬಗ್ಗೆ ಮಾತನಾಡ್ತಾ ಅವರು ಪ್ರಿಯಾಂಬಲ್ ನೋಡಿದರೆ ಏನು ಕುಡಿಯೋರು ಉತ್ತರ ಕರ್ನಾಟಕದಲ್ಲಿ ಮಾತ್ರ ಇದ್ದಾರೆ ಅನ್ನೋರ ಜೊತೆನೇ ಮಾತಾಡ್ತಾ ಇದ್ದಾರೆ. ಅದು ಯಾವ ಕಾರಣಕ್ಕೂ ಸರಿಯಾದದ್ದಲ್ಲ. ಆಮೇಲೆ ನೀವು ಮುಖ್ಯಮಂತ್ರಿಗಳು 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯೊಳಗೆ ಕೊಟ್ಟರೆ ಅದು ಮನೆತನಕ್ಕೆ, ಬಡತನ ನಿವಾರಣೆಗೆ ಹೋಗುತ್ತೆ ಹೊರತು ಸೆರೆಗೆ ಮಾತ್ರ ಹೋಗೋದಿಲ್ಲ. ನನಗೆ ನಾನಿಲ್ಲ ಈಲ್ಡ್ ಆಗಲ್ಲ. ನಾನು ಯಾರಿಗೂ ಈಲ್ಡ್ ಆಗಲ್ಲ. ನಿಮ್ಮ ಹೆಸರು ಹೇಳಿದಾಗ ಈಲ್ಡ್ ಆಗ್ತೀನಿ ನಾನು. ಆಗಲ್ಲ, ಈಲ್ಡ್ ಆಗಲ್ಲ. ಯಾರು ಇಲ್ದಾಗದ್ ಬೇಡ, ನೀವು ಮಾತಾಡ್ಬೇಕು. ಎಚ್ ಕೆ ಪಾಟೀಲ್ ರವರು ಇದರಲ್ಲಿ ಎಚ್ ಕೆ ಪಾಟೀಲ್ ಅವರು ಅವ್ರು ಹೇಳಿದ್ದಾರೆ. ಸರ್ಕಾರನೇ ನಡೀತಾ ಇರೋದು ಅವರಿಂದ.
ಅವ್ರು ಹೇಳಿ ಉತ್ತರ ಕೊಟ್ಟಿದ್ದಾರೆ, ಮಾತಾಡ್ಲಿ ಬಿಡಿ, ಅವ್ರು ಮಾತಾಡ್ಲಿ, ಆಮೇಲೆ ಹೇಳುವಂತ ನೀವು ಅವಕಾಶ. ಅಧ್ಯಕ್ಷರೇ, ನಾನು ಅವ್ರಿಗೆ ಹೇಳ್ಬೋದು, ಅರೆ ಕುಡಿಯೋರ್ ಸಂಖ್ಯೆ ಕಡಿಮೆ ಆಗಿದೆ ರೀ. ಆಗಿಲ್ಲ ಅವ್ರದ್ದು ಯಾವ್ದು ಇದು ಕಂಪೇರ್ ಟು ಲಾಸ್ಟ್ ಇಯರ್ ಈ ವರ್ಷ ಕಡಿಮೆ ಸನ್ಮಾನ್ಯ ಆಗಿದೆ. ಅಧ್ಯಕ್ಷರೇ, ಬೆಂಗಳೂರು ನಗರದಲ್ಲಿ ಕುಡಿಯೋರ ಸಂಖ್ಯೆ ಇವತ್ತು 1.6 ಜಾಸ್ತಿ ಸರ್ಕಾರಕ್ಕೆ ಆಗಿದೆ. ನಾನು ಕೇಳುವಂಥದ್ದು, ಎಲ್ಲೆಲ್ಲಿ ಜಾಸ್ತಿ ಆಗಿದೆ ಬೇಕಾದ್ರೆ ಉಪಾಧ್ಯಕ್ಷರೇ, ನಮ್ಗೆ ವ್ಯಾಪಾರ ವಹಿವಾಟು ಎಲ್ಲೆಲ್ಲಿ ಜಾಸ್ತಿ ಆಗಿದೆ ಸರ್ಕಾರಕ್ಕೆ ಕೇಳುವಂಥದ್ದು, ಕಡಿಮೆ ಆಗಿದೆ, ಎಲ್ಲಿ ಕುಡಿಯೋದು ಕಡಿಮೆ ಆಗಿದೆ. ಅಲ್ಲ ನಮ್ಮಲ್ಲಿ ನಮ್ಮ ಕಡಿಮೆ ಕಡೆ ಆಗಿದೆ, ಆ ಕಡೆ ಇವ್ರ ತಿರ್ಗಡೆ ಕಾನ್ಸ್ಟಿಟ್ಯೂನ್ಸಿ ಜಾಸ್ತಿ ಆಗಿದೆ. ಅಶೋಕ್ ಅವ್ರ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಜಾಸ್ತಿ ಜನ ಕುಡಿತಾ ಇದ್ದಾರೆ ಕಳೆದ ವರ್ಷಕ್ಕಿಂತ. ಈಗ ಬೇಕಾದ್ರೆ ಸ್ಟ್ಯಾಟಿಸ್ಟಿಕ್ಸ್ ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿ ಸಿಗುತ್ತೆ ಅಂತ ಅಂಕಿಅಂಶ ಹೇಳಿ ನೋಡೋಣ. ಅಲ್ಲ ಕುಡಿಯೋರ ಸಂಖ್ಯೆ ಯಾವ ರೀತಿ ಕಂಡುಹಿಡಿಯಬಹುದು? ಉತ್ತರ ಕರ್ನಾಟಕ ಬಂಡವಾಳ ಮಾಡಿಕೊಂಡು ಸುಮ್ಮನೆ ಅನ್ನೇ ಸರಿಯಾಗಿ ನಾಯಕರು ಮಾತಾಡ್ತಿರ್ಬೇಕು. ಟೈಮ್ ವೇಸ್ಟ್ ಇದೆಲ್ಲ ಮಾತಾಡ್ತಾರೆ ಸರ್. ಕೇಳ್ತೇನೆ ವಿಚಾರದಲ್ಲಿ ಹೇಳ್ತಾಗ ಕುಡಿಯೋರ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದಲ್ಲಿ ಕುಡಿಯೋರ ಸಂಖ್ಯೆ ಕಡಿಮೆ ಆಗಿದೆ ಅಂತ ನಾನು ನಿಮ್ಮ ಕ್ಷೇತ್ರದಲ್ಲಿ 1.6% ಜಾಸ್ತಿ ಆಗಿದೆ. 1.6% ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕುಡಿಯೋರ ಸಂಖ್ಯೆ ಜಾಸ್ತಿ ಆಗಿದೆ. ಆಯ್ತು, ಮುಚ್ಚಳಿ ಸಾಕು. ಹೇಳಿ. ಈಗ ಮೊನ್ನೆ ನಾನು ಟಿವಿನಲ್ಲಿ ನೋಡ್ತಾ ಇದ್ದೆ, ಹೊಸದಾಗಿ ಮಂತ್ರಿಗಳು ಯಾರು ಅಂತ. ಅದ್ರಲ್ಲಿ ರಾಯರೆಡ್ಡಿ ಹೆಸರೇ ಇರಲಿಲ್ಲ. ಅದನ್ನ ಯಾಕೆ ಇರ್ಲಿಲ್ಲ. ಹೇಳಕತ್ತೀರಿ? ಅದಕ್ಕೆ ಈಗ ಲಾಸ್ಟ್ ಏನೋ ವೈಲ್ಡ್ ಕಾರ್ಡ್ ಬರ್ಬೇಕಲ್ಲ, ವೈಲ್ಡ್ ಕಾರ್ಡ್ ಸ್ಪೀಕರ್ ಮಾಡ್ತಾರೆ. ಈಗ ಸ್ಪೀಕರ್ ವೈಲ್ಡ್ ಕಾರ್ಡ್ ಬರ್ಬೇಕು ಅಂದ್ರೆ ರಾಯರೆಡ್ಡಿ ಅವರು ಮಂತ್ರಿ ಬೇಡ ಅಂತ ಸ್ಪೀಕರ್ ಮಾಡ್ತಾರಂತೆ. ಮಾತಾಡಿ, ಆಗ್ಲೇ ಅಧ್ಯಕ್ಷರೇ, ಮಂತ್ರಿ ಬೇಡ ಅಶೋಕ್, ನಾನು ಬೇಡ ಅಂತ ಹೇಳಿದ್ದೀನಿ. ಸ್ಪೀಕರ್ ಬೇಕಾ? ಪಾಟೀಲ್ ಬಹಳ ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ಅವರು ಹಿಂದೆ ನಾಣಯ್ಯನವರು ಇದ್ರು, ಗೌರವಾನ್ವಿತ ನಾಣಯ್ಯನವರು. ಅವ್ರಿಗೂ ಅಷ್ಟೇ ಹೆಂಗನ ಸಿದ್ದರಾಮಯ್ಯನವರು ಅವಾಗಿದ್ರು. ನಾವು ವಿರೋಧ ಪಕ್ಷವಾಗಿ ಕೂತಿದ್ರಿ, ಬಹಳ ವರ್ಷ ವಿರೋಧದಲ್ಲೇ ಕೂತಿದ್ರಿ. ಯಾವುದನ್ನ ಫೈಲ್ ಕೊಡ್ಲಿ ಉಲ್ಟಾ ಪಲ್ಟಾ ಮಾಡಕ್ ಬಿಡೋರು ಹಂಗೆ. ಅಷ್ಟು ಅಂದ್ರೆ ತಪ್ಪು ಅಂತ ಹೇಳಲ್ಲ, ಅಷ್ಟು ಚಾಣಕ್ಯತನ ಅವ್ರಿಗೆ. ಪಾಟೀಲ್ರು ಕೂಡ ಎಲ್ಲಿಂದ ಎಲ್ಗೋ ಕನೆಕ್ಷನ್ ಮಾಡ್ಬಿಟ್ರು ತಗೊಂಡೋಗ್ಬಿಟ್ಟು. ನಾನು ಹೇಳಿದ್ದು ಉತ್ತರ ಕರ್ನಾಟಕದಲ್ಲ, ನಾನು ಹೇಳಿದ್ದು ನಿಮ್ಮ ಸರ್ಕಾರ ಹೆಂಗೆ ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ ತೆರಿಗೆ ಹಣದಲ್ಲಿ, ಒಂಥರ ಟ್ಯಾಕ್ಸ್ ಟೆರರಿಸಮ್ ಥರ ಇದೆ. ಅಷ್ಟು ತೆರಿಗೆ ಹಾಕ್ಬಿಟ್ಟಿದ್ರೆ, ಅದರಲ್ಲಿ ಇದು ಒಂದು ತೆರಿಗೆ, ಎಣ್ಣೆ ತೆರಿಗೆ. ಕುಡಿಯೋರು ಯಾರು ಅಂತ ಹೇಳಿದ್ರೆ ಎಲ್ಲ ಕೈ ಎತ್ತಿಸಿದ್ರೆ ಗೊತ್ತಾಗ್ತೈತೆ ಯಾರ್ಯಾರು ಕುಡಿತಾರೆ ಯಾರ್ಯಾರು ಕುಡಿಯಲ್ಲ ಅಂತ ಎಲ್ಲ ಗೊತ್ತಾಗ್ತೈತೆ, ಪ್ರಪಂಚಕ್ಕೆ ಗೊತ್ತಾಗ್ತೈತೆ. ಅದು ದಿನಕ್ಕೆ ಜಾಸ್ತಿ ಆತಾನೇ ಇದೆ. ಅವ್ರು ಯಾರೋ ಒಬ್ಬ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ, ಬೈತಾ ಇದ್ರು ಅಷ್ಟು ಬೈತಾ ಇದ್ರು. ಏನಂತ ಗೊತ್ತಾ, ನಮ್ಮಿಂದ ಈ ಸರ್ಕಾರ ನಮ್ಮ ಹಣದಲ್ಲಿ ಇವರೆಲ್ಲ ಮಜಾ ಮಾಡ್ತಾ ಇರೋದು ಅಂತ ಸೋಷಿಯಲ್ ಮೀಡಿಯಾ ಅದು ಬಾರ್ ಮುಂದೆನೆ ಬೈತಾ ಇದ್ದ ಅವನು. ನೋಡಿರ್ಬೇಕು ನೀವು, ಅದು ರೆಗ್ಯುಲರ್ ಆಗಿ ಆಗ್ತಾರೆ. ಈ ಚಾನಲ್ಗಳವರಂತೂ ಹಿಡಿದ್ಬಿಟ್ಟವ್ರಿ. ಮೊದಲೆಲ್ಲ ಬೇರೆ ಚಾನಲ್ ಇದ್ದಾವೆ, ಇವಾಗ ಮೇನ್ ಚಾನಲ್ಗಳವರೆಲ್ಲರೂ ಅದ್ರ ನಡೀತಾವ್ರು ಹೋಗಿ ಬಾರ್ ಮುಂದೆ. ಇಲ್ಲೇ ಮಾಡಿದ್ರಾ? ಅದರಿಂದ ನನ್ಗನ್ಸೋದು ಮುಂದೆ ಸನ್ಮಾನ್ಯ ಅಧ್ಯಕ್ಷರೇ, ನಾವು ಸರ್ಕಾರ ಗೌಡ್ರ ಗೌಡ್ರ ಅಲ್ಲ, ಅವ್ರು ಮಾತಾಡಕತ್ತಾರ, ಅವ್ರಿಗೆ ಅವಕಾಶ ಕೊಡ್ರಿ. ನಾನು ಯಾಕೆ ಪ್ರಸ್ತಾವ ಮಾಡಿದೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ನಾವು ಫ್ರೀ ಅಂತಾರಲ್ಲ, ಎಂದಾದರೂ ರೈತರಿಗೆ ನೇಗಿಲು ಫ್ರೀಯಾಗಿ ಕೊಟ್ಟಿದ್ದೀನಿ, ನಿನಗೆ ಬಿತ್ತನೆ ಬೀಜ ಫ್ರೀಯಾಗಿ ಕೊಟ್ಟಿದ್ದೀನಿ, ಗೊಬ್ಬರ ಫ್ರೀಯಾಗಿ ಕೊಟ್ಟಿದ್ದೀನಿ ಹೇಳಿಲ್ಲ ಎಂದು. 2.5 ವರ್ಷ ಆಯ್ತು, ಎಂದು ಹೇಳಿಲ್ಲ. ಮಾತತ್ರ ನಿಮ್ಗೆ 2,000 ಫ್ರೀ ಅಂತ ಹೇಳ್ತಾ ಇದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಈ ಸರ್ಕಾರ ನಡ್ಕೊಂಡಂತ ನಡವಳಿಕೆಗಳನ್ನ ಏನು ಮಾತಾಡಿದ್ರು, ಪದೇ ಸಿದ್ದರಾಮಯ್ಯ ಹೇಳ್ತಾರೆ, ನಾನು ನುಡಿದಂತೆ ನಡೆದ ಸರ್ಕಾರ, ನಾನು ಕೊಟ್ಟಂತ ಎಲ್ಲ ಭರವಸೆಗಳನ್ನ ಈಡೇರಿಸಿದ್ದೀನಿ ಅಂತ ಭಾಷಣ ಮಾಡ್ತಾರೆ. ಭಾಷಣ ಕರೆಕ್ಟ್ ಆಗಿದೆ, ನಾನೇನು ಭಾಷಣ ತಪ್ಪು ಅಂತೆಲ್ಲ. ವೇದಿಕೆ ಸಿಕ್ಕಿದಾಗ ಎಲ್ಲರೂ ಭಾಷಣ ಮಾಡ್ತಾರೆ, ತಾವು ಮಾಡಿದ್ದೀರ. ನಾನು 2020 ಮೇ 8ರಂದು ಒಂದು ಟ್ವೀಟ್ ಮಾಡಿದ್ದೀರ. ತಾವು ಇಲ್ಲಿದ್ರಿ 2020 ಮೇ 8ರಂದು ಒಂದು ಟ್ವೀಟ್ ಮಾಡಿದಿರಿ. ಅದನ್ನ ನಿಮಗೆ ನಾನು ನೆನಪಿಸ್ತೀನಿ ಅವರಿಗೆ. ಅದರಲ್ಲಿ ಏನು ಹೇಳ್ತಾರೆ, ಸಿದ್ದರಾಮಯ್ಯನವ್ರು ಹೇಳಿರೋದು ಟ್ವೀಟ್, ಅದು ಕಾಪಿ ಇದೆ ನೋಡಿ, ನೀವು ಮರ್ತ್ಬಿಟ್ಟಿರ್ತೀರ, ನಾವು ಕಾಪಿ ತಗೊಂಬಂದಿದ್ದೀನಿ ನೋಡಿ. ಸಿದ್ದರಾಮಯ್ಯನವರು ರೈತರ ಬಗ್ಗೆ ಮಾತಾಡೋದು, ಆತ್ಮ ಸಾಕ್ಷಿಯಾಗಿ ಮಾತಾಡೋದು, ಕಳಕಳಿಯಿಂದ ಮಾತಾಡೋದು, ರೈತರಿಗೆ ಧ್ವನಿ ಆಗ್ಬೇಕು ಅಂತ ಮಾತಾಡಿರೋ ಮಾತನ್ನ ನಾನು ಹೇಳ್ತೀನಿ. ಅವ್ರಿಗೇನು ಕೆಟ್ಟದೇನು ಹೇಳಲ್ಲ.
ಅವ್ರು ಏನು ಹೇಳಿದ್ದಾರೆ? ರೈತರ ಬೆಳೆಗಳ ಉತ್ಪನ್ನ ವೆಚ್ಚವನ್ನು ಆಧರಿಸಿ ಸರ್ಕಾರವೇ ಬೆಲೆ ನಿಗದಿ ಮಾಡಬೇಕು. ನಿಗದಿತ ಬೆಲೆಗಿಂತ ಕಡಿಮೆ ಬೆಲೆ ರೈತರಿಗೆ ಸಿಗುವಂತಿದ್ದರೆ ಸರ್ಕಾರ ಮಧ್ಯಪ್ರವೇಶ ಮಾಡಿ ಬೆಂಬಲ ಬೆಲೆ ನೀಡಲು ರು 5,000 ಕೋಟಿಯನ್ನು ಆವರ್ತ ನಿಧಿ ಸ್ಥಾಪಿಸಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಖರೀದಿ ಕೇಂದ್ರಗಳನ್ನು ತೆರೆಯಬೇಕು. ಎಷ್ಟು? 5,000 ಕೋಟಿ. ಟ್ವೀಟ್ ಮಾಡಿರೋದು 2020ರಲ್ಲಿ ಮುಖ್ಯಮಂತ್ರಿಗಳು. ನಾನು ಹೇಳಿರೋದಲ್ಲ ಇದು, ಅವರು ಟ್ವೀಟ್ ಮಾಡಿದ್ದಾರೆ. ಅಂದ್ರೆ ಅವತ್ತು ವಿರೋಧ ಪಕ್ಷವಾಗಿದ್ದಾಗ 5,000 ಕೋಟಿ ಆವರ್ತ ನಿಧಿ ಇಡಬೇಕು ಅಂತ ಹೇಳಿದವರು ಸಿದ್ದರಾಮಯ್ಯನವರು. ನಾನು ಕೇಳ್ತಾ ಇದ್ದೀನಿ ಈ ಸರ್ಕಾರಕ್ಕೆ, 2.5 ವರ್ಷ ಆಯಿತು, ಇಟ್ಟಿದ್ದೀರಾ? ಕೊಟ್ಟಿದ್ದೀರಾ? ರೈತರಿಗೆ ತಲುಪಿದೆಯಾ? ಇಲ್ಲ. ನಾನು ಪರಿಶೀಲನೆ ಮಾಡಿದೆ ಅಧ್ಯಕ್ಷರೇ. ನಾನು ಒಂದು ವಾರದಿಂದ ಎಲ್ಲ ಸೆಕ್ರೆಟರಿಗಳಿಗೂ ಫೋನ್ ಮಾಡಿದ್ದೆ. ನಾನೇ ಪರ್ಸ್ನಲ್ಲಾಗಿ ಫೋನ್ ಮಾಡಿದ್ದೆ, ಏನಪ್ಪ ಏನೇನಾಗಿದೆ ಅಂತ. ಎಲ್ಲೂ ನಾನೇ ಪರ್ಸ್ನಲ್ಲಾಗಿ ಮಾತಾಡಿದೆ ಎಲ್ಲರ ಹತ್ರ. ಯಾರೂ ಪಾಸಿಟಿವ್ ಆಗಿ ಹೇಳಲೇ ಇಲ್ಲ. ಸರ್ ಫೈಲ್ ನೋಡ್ತೀನಿ, ಕೇಳ್ತೀನಿ, ಇದು ಮಾಡಿಲ್ಲ ಸರ್ ಅನ್ನೋದು ಬಿಟ್ಟರೆ ಬೇರೆ ಏನೂ ಹೇಳಿಲ್ಲ. ನಾನು ಹೇಳೋದು ಬರೀ ಇಷ್ಟೇ ಆಗಿದ್ದರೆ ನಾನು ಪರಮೇಶ್ವರ್ ಅವರೇ ನಾನೇನು ಹೇಳ್ತಾ ಇಲ್ಲ, ಏನೋ ಟ್ವೀಟು ಗೊತ್ತಿಲ್ಲದೆ ಯಾರೋ ಟ್ವೀಟ್ ಮಾಡಿಬಿಟ್ಟವ್ರೆ ಅಂತ ನಾನು ತಿಳ್ಕೊಂಡಿದ್ದೆ. ಸರ್ವಜನಾಂಗದ ಶಾಂತಿಯ ತೋಟ, ಸರ್ವಜನಾಂಗದ ಶಾಂತಿಯ ತೋಟ ಕಾಂಗ್ರೆಸ್ ಪ್ರಣಾಳಿಕೆ. ಇದರಲ್ಲಿ ನೀವು ಹೇಳಿದ್ದೀರ, ನಿಮ್ಮ ಫೋಟೋನು ಇದೆ. ಹಾಂ, ನೀವು ಅಧ್ಯಕ್ಷ. ಆದರೆ ನಿಮ್ಮ ಕೆಳಗಡೆ ಹಾಕ್ಬಿಟ್ಟಿದ್ದಾರೆ. ಹಾಕಿದ್ದಾರೆ 3 ಡೆಪ್ಟಿ CM ಅಂತ ಹಾಕಿದ್ದಾರೆ ಅಲ್ಲಿ ನೋಡಿ, 3 ಡೆಪ್ಟಿ CMs ಅಂತ ಹಾಕಿದ್ದಾರೆ. ಅದರಲ್ಲಿ ಕೆಳಗಡೆ ಬಂದ್ಬಿಟ್ಟಿದೆ ನಿಮ್ಮದು. ಅದರಲ್ಲಿ ಹೇಳಿರೋವಂಥದ್ದು ಪ್ರಕೃತಿ ವಿಕೋಪ ನಿಧಿ ಸಂಭವಿಸಿದಾಗ ತಕ್ಷಣ ಪರಿಹಾರಕ್ಕಾಗಿ 5,000 ಕೋಟಿ ಮೂಲ ನಿಧಿಯೊಂದಿಗೆ ಶಾಶ್ವತ ನಿಧಿಯನ್ನು ಸ್ಥಾಪನೆ ಮಾಡ್ತೀನಿ ಅಂತ ನೀವು ಹೇಳಿದ್ದೀರ. ಟ್ವೀಟು 2020ರಲ್ಲಿ ಟ್ವೀಟ್ ಮಾಡಿದ್ದೀರ. ನಿಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಸರ್ವಜನಾಂಗದ ಶಾಂತಿಯ ತೋಟದಲ್ಲಿ ಈ ಕ್ರಾಂತಿಯ ಮಾತುಗಳನ್ನು ಆಡಿದ್ದಾರೆ, ಇಟ್ಟಿದ್ದೀರಾ. ಉತ್ತರ ಕರ್ನಾಟಕ ಈಗ ಫ್ಲಡ್ ಆಗ್ತಾ ಇದೆ. ಉತ್ತರ ಕರ್ನಾಟಕದಲ್ಲಿ ಹಾನಿ ಆಗಿರೋದು ಭಾಳ ಉತ್ತರ ಕರ್ನಾಟಕನೇ. ಹಳೆ ಮೈಸೂರಿಗಿಂತ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಹಾನಿ ಆಗಿದೆ. 5,000 ಕೋಟಿ ಯಾಕಿಟ್ಟಿಲ್ಲ? ಪ್ರಶ್ನೆ ಕೇಳ್ತಾ ಇದ್ದೀರಿ. ಬರಗಾಲದಲ್ಲಿ ಮತ್ತು ಕ್ಷಾಮದ ಅವಧಿಯಲ್ಲಿ ಕೃಷಿ ಉತ್ಪನ್ನಗಳಿಗೆ ಆಗುವ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡುವ ನಿಟ್ಟಿನಲ್ಲಿ ಸಾಲ ಮರುಪಾವತಿ ಮುಂದೂಡಿಕೆ ಮಾಡ್ತೀರಿ ಅಂತಲೂ ಹೇಳಿದ್ದೀರ ಇದರಲ್ಲಿ. ಆಮೇಲೆ ಕ್ಷೀರಧಾರೆ ಪ್ರತಿ ಹಾಲಿಗೆ ಸಬ್ಸಿಡಿ ದರವನ್ನು 5 ರೂಪಾಯಿಂದ 7 ರೂಪಾಯಿಗೆ ಏರಿಸಿದ್ದೀನಿ ಅಂತಾರೆ. 7 ರೂಪಾಯಿಗೆ ಏರಿಸಿದಾರ? ಏರಿಸಿಲ್ಲಲ್ಲ? ಏರಿಸಿಲ್ಲ ಅಂತ ನಾನು ಅಧಿಕಾರಿನೂ ಕೇಳಿದೆ. ಅಧಿಕಾರಿನ ಕೇಳಿದಕ್ಕೆ ಅವ್ರು ಹೇಳಿದ್ರು ಏರಿಸಿಲ್ಲ ಅಂತ ಹೇಳಿಲ್ಲ. ಅವರೇ ಹೇಳಿದ್ರು ಸಾರ್ ಇನ್ನೂ 620 ಕೋಟಿ ಬಾಕಿ ಇದೆ ಸಾರ್ ಅಂತಂದ್ರು. ನಾನು ಏರಿಸಿದೆಯೋ ಇಲ್ಲೋ ಅಂತ ಕೇಳಿದ್ರೆ ಅವನು 620 ಕೋಟಿ ಇನ್ನೂ ಬಾಕಿ ಇದೆ ಸಾರ್ ಅಂತ ಹೇಳ್ದ. ಹೇಳಿ ಆಮೇಲೆ ಉತ್ತರ ಇವಾಗೆ ಬೇಡ, ಪ್ರತಿಯೊಂದಕ್ಕೂ ಉತ್ತರ ಕೊಟ್ಕೊಂಡು ಹೋದ್ರೆ ನಾನು ಅವರು ಬಿಡಲ್ಲ. ನನಗೆ ಅವಧಿ ಟೈಮ್ ಕೊಟ್ಟವ್ರು, ನಾನು ಹೇಳಲ್ಲ ಎಷ್ಟು ಟೈಮ್ ಕೊಟ್ಟವ್ರೆ ಅಂತ. ಅಷ್ಟರಲ್ಲಿ ನೋಟ್ ಮಾಡ್ಕೊಳ್ಳಿ, ಎಲ್ಲ ಸೇರಿ ಒಂದೇ ಸರಿ ಕೊಟ್ಬಿಡಿ. ಅದೇ ರೀತಿ ಕೃಷಿ ಉತ್ಪನ್ನ ನಿಧಿ, ಕೃಷಿ ಉತ್ಪನ್ನ ಮತ್ತು ಸಂಬಂಧಿತ ಕ್ಷೇತ್ರಗಳಲ್ಲಿ ಸ್ಟಾರ್ಟ್ಅಪ್ಸ್ ಆರಂಭಿಸಲು ಮತ್ತು ಇತರ ಸಂಶೋಧನೆಗೆ ಉತ್ತೇಜನ ಸಾಲ 500 ಕೋಟಿ. ಯಾವುದು 1-2 ಕೋಟಿ ಇಲ್ಲ. ನಮ್ಮ ಸತೀಶ್ ರೆಡ್ಡಿ ಊರಲ್ಲಿ ಹೇಳ್ತಾರೆ ಯಾವಾಗ ರಾಸ್ಕೋ ಅಂತೇಳಿ ತೆಲುಗಲ್ಲಿ, ಹಂಗಾಗೋಟಿದೆ 500 ಕೋಟಿ. ಬರ್ಕೋ ಅಂತ ನಾನು ಕನ್ನಡಿಗ ಸರ್. ಆಮೇಲೆ ಗ್ರಾಮೀಣ ಪ್ರದೇಶಗಳಲ್ಲಿ 3 ಫೇಸ್ ವಿದ್ಯುತ್ ಹಗಲು ಹೊತ್ತಿನಲ್ಲಿ 8 ಗಂಟೆ ಕೊಡ್ತಾ ಇದ್ದಾರ. ನಮ್ಮ ಜಾರ್ಜ್ ಅವ್ರ ಪ್ಲೇಸಲ್ಲಿ ಇವ್ರು ಕೂತ್ಬಿಟ್ಟವ್ರು ಬಂದ್ಬಿಟ್ಟು ಮಾದೇವಪ್ಪನವ್ರು. ಏನು ಚೇಂಜ್ ಆಗ್ತೀರಾ? ಹತ್ರ ಬನ್ನಿ. ಇನ್ನೂ ಹತ್ತಿರ ಬರಬೇಕು, ಹತ್ತಿರ ಬನ್ನಿ. ನಿಮ್ಮದು ಇದೆ ಇದರಲ್ಲಿ, ವೈಲ್ಡ್ ಕಾರ್ಡಲ್ಲಿ ನಿಮ್ಮದು ಇದೆ, ನೋಡಿದ್ದೀನಿ. ಇದು ಇಷ್ಟು ಭರವಸೆಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಉತ್ತರ
ಉತ್ತರ ಕರ್ನಾಟಕದಲ್ಲಿ ದ್ರಾಕ್ಷಿ ಬೆಳೆಗಾರರ ಸಬ್ಸಿಡಿ ಒದಗಿಸಲು 500 ಕೋಟಿ ಉತ್ತರ ಕರ್ನಾಟಕದಲ್ಲಿ ದ್ರಾಕ್ಷಿ ಬೆಳೆಗಾರರ ಸಬ್ಸಿಡಿ ಒದಗಿಸಲು 500 ಕೋಟಿ ಕೊಟ್ಟಿದ್ದೀರಾ ನೀವು. ಇನ್ನೂ ಭಾಳಷ್ಟಿದೆ. ನಾನು ಸುಮ್ಮನೆ ಸ್ಯಾಂಪಲ್ ಹೇಳಿದ್ದೀನಿ, ಇನ್ನೂ ಒಂದು 50 ಇದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಸರ್ಕಾರ ಬಂದಾಗಿಂದನೂ ಕೂಡ ರೈತರಿಗೆ ಯಾವುದೇ ರೀತಿಯಾದಂಥ ಸಹಾಯಕ್ಕೆ ಬರಲಿಲ್ಲ. ಫ್ರೀ ಗ್ಯಾರಂಟಿ ಅನ್ನೋದೊಂದು ಬಿಟ್ಟರೆ ರೈತರ ಪರವಾಗಿ ನಿಂತಿದ್ದು ಯಾವುದೂ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಮ್ಮ 5 ವರ್ಷದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರಿಗೆ ನಾನು ಹೇಳೋ ಅಂಥದ್ದು, ಇವೆಲ್ಲನೂ ಕೂಡ ಮೊನ್ನೆನೂ ಕೂಡ ಕಬ್ಬು ಬೆಳೆಗಾರದು ದೊಡ್ಡ ಹೋರಾಟ ಆಯಿತು. ಮಂತ್ರಿಗಳೆಲ್ಲ ಹೋಗಿ ಸಮಾಧಾನ ಮಾಡಿದ್ರು. ಆ ಸಮಾಧಾನ ಮಾಡಿದ್ಮೇಲೂ ಕೂಡ ಅಲ್ಲಿ ಹೇಳಿದ್ದು ನಾನು ಸ್ಟೇಟ್ಮೆಂಟು, ಮುಖ್ಯಮಂತ್ರಿಗಳು ಬೇರೆ ಬೇರೆ ಮಂತ್ರಿಗಳು, ಈ ಕೇಂದ್ರ ಸರ್ಕಾರ ನಿಗದಿ ಮಾಡೋದು ಅಂತ ಹೇಳಿದ್ರು. ಕೇಂದ್ರ ಸರ್ಕಾರ ಕಬ್ಬಿನ ಬೆಲೆಯನ್ನು ನಿಗದಿ ಮಾಡುವಂಥದ್ದು ಕೇಂದ್ರ ಸರ್ಕಾರ ಅಂತ ಹೇಳಿದ್ರು. ಪದೇ ಪದೇ ಹೇಳಿದ್ರು, ಒಬ್ಬರಲ್ಲ 4-5 ಜನ ಹೇಳಿದ್ರು. ನಾನು ಹೇಳ್ತೀನಿ, ಕೇಂದ್ರ ಸರ್ಕಾರ ನಿಗದಿ ಮಾಡುತ್ತೆ, ಅವ್ರದ್ದೊಂದು ರೇಟನ್ನು ಫಿಕ್ಸ್ ಮಾಡ್ತಾರೆ, MRP ಅಲ್ವಾ, FRP, FRP ನೋಡಿ ನಮ್ಗೆ ಹೆಂಗ್ ಗೈಡ್ ಮಾಡ್ತಾರೆ ನೋಡಿ. ಮಾಡ್ಬೇಕು, ನೀವು ಅಲ್ದಿರಿ ಇನ್ಯಾರು ಮಾಡ್ತೀರಿ? ಯಾಕಂದ್ರೆ ಇಲ್ಲಿಂದ ಅಲ್ಲಿಗೆ ಬಂದಿದ್ದೀರಲ್ಲ, ಅದಕ್ಕೆ ನನಗೂ ಸಹಾಯ ಮಾಡಕ್ ಮಾಡ್ತಾ ಇದ್ದೀರಾ. ಅದರಿಂದ ಕಬ್ಬು ನಿಗದಿ ಮಾಡೋ ಅಂಥದ್ದು ಯಾರು ನಿಗದಿ ಮಾಡೋದು ಅದನ್ನ ಹೇಳ್ತೀನಿ, ನಾನು ಹೇಳ್ತೀನಿ, ಓದಿ. ಕಬ್ಬು ಆಧರಿಸಿದ ಬೆಲೆಯನ್ನ ಒಂದ್ಸರಿ ಕೇಂದ್ರ ನಿಗದಿ ಮಾಡಿದ್ಮೇಲೆ ಅದಕ್ಕೆ ಏನಾದರೂ ಹೆಚ್ಚುವರಿ ಕೊಡಬೇಕಾದ್ರೆ ಅದು ರಾಜ್ಯ ಸರ್ಕಾರಗಳೇ ಕೊಡಬೇಕು ಅಂತೇಳಿ ಕೋರ್ಟ್ ಆರ್ಡರ್ ಇದೆ. ಕೋರ್ಟ್ ಆರ್ಡರ್ ಕಾಪಿನೂ ತಂದಿದ್ದೀನಿ. ಓದು ಅಂದ್ರೆ ಕೋರ್ಟ್ ಆರ್ಡರ್ ಕಾಪಿನೂ ಓದ್ತೀನಿ. ಓದಿ ಸರ್. ಕೋರ್ಟ್ ಆರ್ಡರ್ ಕಾಪಿನೂ ಇದೆ. ಹೆಚ್ಚುವರಿಯಾಗಿ ಏನು, advised price which is always higher than the minimum price fixed by the central government, then and therefore there is no conflict ಅಂತಾನೂ ಇದೆ. ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಫಿಕ್ಸ್ ಮಾಡಿದ್ಮೇಲೆ ಹೈಯರ್ ಪ್ರೈಸ್ ಏನು ಕೊಡ್ತೀರಾ ಅದು ರಾಜ್ಯ ಸರ್ಕಾರ ಫಿಕ್ಸ್ ಮಾಡಬೇಕು ಅಂತ ಅದು ಇದೆ. ಸಿವಿಲ್ ಅಪೀಲ್ ನಂಬರ್ 7508 ವೆಸ್ಟ್ UP ಶುಗರ್ ಮಿಲ್ಸ್ ಅಸೋಸಿಯೇಷನ್ ಅಂಡ್ ಸ್ಟೇಟ್ ಆಫ್ ಉತ್ತರ ಪ್ರದೇಶ್ ಅಂಡ್ ಅದರ್ಸ್, ಇದ್ರ ಕಾಪಿ ನಿಮ್ಮ ಹತ್ರ ಇದೆ, ಕೊಡ್ತೀನಿ ನಾನು. ರಾಜ್ಯ ಸರ್ಕಾರನೇ ಹೆಚ್ಚುವರಿಯಾಗಿ ಕೊಡಬೇಕು ಅಂತೇಳಿ ಕೋರ್ಟ್ ಆದೇಶ ಬಂದಿದೆ. ಇಲ್ಲಿ ಪದೇ ಪದೇ ಕೇಂದ್ರ ಸರ್ಕಾರದ ಮೇಲೆ ಒಂಥರ ಗೂಬೆ ಕೂಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ನಾನು ಹೇಳುವಂಥದ್ದು. ಅದರಿಂದ ಇಷ್ಟಾದರೂ ಪರವಾಗಿಲ್ಲ ಅಧ್ಯಕ್ಷರೇ, ಪ್ರಧಾನಿಗಳ ಮನವಿ ಮಾಡಬೇಕು, ಪ್ರಧಾನಿಗಳಿಗೆ ಮನವಿ ಮಾಡಬೇಕು. ಸಚಿವರು, ಕೃಷಿ ಸಚಿವರು ಯಾರಾದರೂ ಹೋಗಿ ಮುಖ್ಯಮಂತ್ರಿಗಳು ಭೇಟಿ ಮಾಡಿ, ಕೇಂದ್ರ ಸಚಿವರನ್ನ ಭೇಟಿ ಮಾಡಿ, ನಾನು ನೋಡಿರೋ ಅಂಥದ್ದು ಪದ್ಧತಿ ಅದು ಇರೋದು. ಹೋಗಿ ಅಪಾಯಿಂಟ್ಮೆಂಟ್ ತಗೊಂಡು ಭೇಟಿ ಮಾಡ್ತಾರೆ, ಕೊಡ್ತಾರೆ, ಬಿಡ್ತಾರೆ, ಆಮೇಲೆ ಲೇಟ್ ಆಗ್ಬೋದು, ಕೊಟ್ಟಿದ್ದಾರೆ ಇದುವರೆಗೂ. ಆದರೆ ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ನಮ್ಮೊಬ್ಬ ಸಚಿವರು ದಿನೇಶ್ ಗುಂಡೂರಾವ್ ಅವರು ಏರ್ಪೋರ್ಟಲ್ಲಿ ನಾವೆಲ್ಲ ಪ್ರೋಟೋಕಾಲಲ್ಲಿ ಶೇಕ್ ಹ್ಯಾಂಡ್ ಕೊಡಕ್ಕೆ ಹೋಗ್ತೀರಿ, ನಮಸ್ಕಾರ, ಅಲ್ಲೋಗಿ ಮನವಿ ಕೊಡ್ತಾರೆ. ಇದೇನು ಕಾಟಾಚಾರಕ್ಕೆ ಕೊಡುವಂಥದ್ದ? ಒಂದು ಗೌರವ ಇಲ್ವಾ? ಒಂದು ರಾಜ್ಯ ಸರ್ಕಾರ ಒಂದು ಗೌರವಯುತವಾದಂಥ ಸಂಸ್ಥೆ, ಎಲೆಕ್ಟೆಡ್ ಸಂಸ್ಥೆ, ನೀವು ಕೊಡಬೇಕಾದ್ರೆ ಅದಕ್ಕೊಂದು ಗೌರವವಾದಂಥ ಸ್ಥಳ, ಆ ಸ್ಥಳದಲ್ಲಾದರೂ ಕೊಡಬೇಕು. ಏರ್ಪೋರ್ಟಲ್ಲಿ ಹಿಡಿದು ನೀವು ಪ್ರೋಟೋಕಾಲಲ್ಲಿ ಶೇಕ್ ಹ್ಯಾಂಡ್ ಕೊಡುವಂಥ ಸಂದರ್ಭದಲ್ಲಿ ನೀವು ಕಾಟಾಚಾರ ಕೊಟ್ರಿ ಅಂತ ಹೇಳ್ಬೇಕಷ್ಟೇ ಅವ್ರಿಗೆ. ಇದು ರಾಜ್ಯಕ್ಕೂ ಅವಮಾನ, ಬೇರೆಯವ್ರಿಗೂ ಅವಮಾನ ಮಾಡ್ದಂಗೆ ಅನಿಸ್ತದೆ. ಅಂದರೆ ಕಾಳಜಿ ಇಲ್ಲ ನಿಮಗೆ ಅಂತ ಹೇಳೋವಂಥದ್ದು. ಅದರಿಂದ ಇಲ್ಲಿ ಉತ್ತರ ಕರ್ನಾಟಕದ ದ್ರಾಕ್ಷಿ ಬೆಳೆಗಾರರ ಕಣ್ಣೀರು ತೊಳಿಬೇಕಾಯ್ತು ಸರ್ಕಾರ. ಸಬ್ಸಿಡಿ 500 ಕೋಟಿ ಕೊಡ್ತೀನಿ ಅಂದರು, ಪ್ರಣಾಳಿಕೆಯಲ್ಲಿ ಹೇಳಿದ್ರು, ಅದಕ್ಕೆ ಇಲ್ಲ. ಅದು ಫೋಟೋ ಕೊಟ್ಟಿರೋದು ಆಯ್ತಾನೆ, ದಿನೇಶ್ ಗುಂಡೂರಾವ್ ಅವರೋಗಿ ಫ್ಲೈಟಿಂದ ಇಳಿದಾಗ ಕೊಟ್ಟಿರೋ ಫೋಟೋ ಇದು. ಅದು ಅವಶ್ಯಕತೆ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ನನಗನ್ಸುತ್ತೆ ಇವೆಲ್ಲನೂ ಕೂಡ ಸರ್ಕಾರ ಚುನಾವಣೆಗೆ ಮುಂಚೆ ನೀವೇನು ಹೇಳಿದ್ರಿ, ಚುನಾವಣೆ ಆದಮೇಲೆ ಯಾಕೆ ಬರ್ತೀರಿ ಸಿದ್ದರಾಮಯ್ಯನವರೇ ಅಂತ ನಾವು ಕೇಳ್ತಾ ಇದ್ದೀರಿ ಮುಖ್ಯಮಂತ್ರಿ.
ನೀವೇ ಹೇಳಿದ್ದು ಆವರ್ತ ನಿಧಿ ಇಡ್ತೀರಿ ಅಂತೇಳಿ, ದ್ರಾಕ್ಷಿಗೆ ಕೊಡ್ತೀನಿ ಅಂತ ಹೇಳಿದ್ರಿ, ಸಬ್ಸಿಡಿ ಕೊಡ್ತೀನಿ ಅಂತ ಹೇಳಿದ್ರಿ. ಇವತ್ತೇನೂ ಇಲ್ಲ. ಅಂದರೆ ಗೆದ್ದ ಮೇಲೆ ಹೊರಟೋಯ್ತು, ಗೆದ್ದ ಮೇಲೆ ಹೊರಟೋಯ್ತು. ಅದೇನೋ ಹೇಳ್ತಾರಲ್ಲ, ಏಣಿ ಹತ್ತದ ಮೇಲೆ ಏಣಿನ ಎಗರ್ಸ್ ಒದ್ರಂತೆ. ಮೊನ್ನೆ ಹೇಳೋದು ಬೇಡ, ಏನೋ ದೇವೇಗೌಡರು ಏನೋ ಪ್ರೆಸ್ ಮೀಟ್ ಮಾಡಿದ್ರು. ನಾನೇ ಮಾಡಿದ್ದು ಸಿದ್ದರಾಮಯ್ಯನವ್ರಿಗೆ, ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ದು ನಾನೇ, ನನ್ನೇ ಮರ್ತುಬಿಟ್ಟವ್ರೆ ಅಂತ ಹೇಳಿದ ಜ್ಞಾಪಕ ಏನೋ ಗೊತ್ತಿಲ್ಲ ನನಗೆ ಸರಿಯಾಗಿ. ಹಂಗಾಗೋಯ್ತು ಇಲ್ಲಿ. ಅವ್ರು ಬಿಡಿ, ಏನೋ ಮಾಡ್ಕೊಂಡೆ, ಅದು ಪಾಲಿಟಿಕ್ಸು, ಅವ್ರದ್ದು ಗುರು ಶಿಷ್ಯರ ಸಂಬಂಧ ಏನಾನ ಹಾಕೊಳ್ಳಿ. ಈಗ ದೂರ ಆಗವ್ರೆ ವೈರಿಗಳು, ಅದು ಬೇರೆ ಪ್ರಶ್ನೆ. ಅಷ್ಟಿದ್ರು ಮೊನ್ನೆ ಹೋಗಿದ್ರು, ಆರೋಗ್ಯ ವಿಚಾರಣೆ ಮಾಡಕ್ಕೆ ಹೋಗಿದ್ರು. ಆ ಪ್ರೀತಿ ಹಳೆ ಪ್ರೀತಿಯಿಂದ ಹೋಗಿದ್ದಾರೆ, ಅದು ಬೇರೆ ಪ್ರಶ್ನೆ. ಆದರೆ ಇಲ್ಲಿ ರೈತರಿಗೆ ಯಾಕೆ ಮೋಸ ಮಾಡಿದ್ರಿ? ನೀವೇ ಹೇಳಿ, ರೈತರಿಗೆ ಯಾಕೆ ಮೋಸ ಮಾಡಿದ್ರಿ? ನೀವು ಕೊಡಬೇಕಾಗಿತ್ತಲ್ಲ. ನುಡಿದಂತೆ ನಡೆದ ಸರ್ಕಾರ 20-30 ಕೋಟಿ ಖರ್ಚು ಮಾಡಿದ್ರಿ. ಈಗ ನಾನು ಹೇಳಿದ್ದು ಓದಿದ್ದೆಲ್ಲ ನೀವೇ ಹಾಕಿರೋದು, ನೀವೇ ಪ್ರಿಂಟ್ ಮಾಡಿರೋದು, ನೀವೇ ಟ್ವೀಟ್ ಮಾಡಿರೋದು. ನುಡಿದಂತೆ ಎಲ್ಲಿ ನಡೆದಿದ್ದೀರಾ? ನೀವು ನುಡಿದಂತೆ ನಡೆದೇ ಇಲ್ಲ ನನಗನ್ಸೋ ಪ್ರಕಾರ. ನಾನು ಹೇಳ್ದಲ್ಲ, ಬರಗಾಲ ಬಂತು, ಇವು ಸರ್ಕಾರ ಇದ್ದಾಗ ಫ್ಲಡ್ ಆಯಿತು. ಇದಕ್ಕೊಂಥರ ನನಗನ್ಸ್ತತೆ ಈ ಸರ್ಕಾರ ಒಂಥರ ದಪ್ಪ ಚರ್ಮದ ಸರ್ಕಾರ ಇದು, ಸಂವೇದನೆ ಇಲ್ಲ. ಈಗ ಮುಖ್ಯಮಂತ್ರಿಗಳನ್ನ ಕೇಳಿದ್ರೆ, ಭಾಳ ವರ್ಷ ನೋಡಿದ್ದೀನಿ ಮುಖ್ಯಮಂತ್ರಿಗಳನ್ನ, ಜಾಸ್ತಿ ಏನಾನ ಮಾತಾಡ್ಬಿಟ್ರೆ, ಯಾರಾನ ಸಿಕ್ಕಿದ್ರೆ, ಯಾರಾನ ಸರಿಯಾದವ್ರು ಸಿಕ್ಕಾಕೊಂಡ್ರೆ, ನಿನ್ಗೆ ಸಂಧಿ ಗೊತ್ತು, ಸಂಧಿ ಯಾವುದು ಶುರು ಮಾಡ್ಕೊಂತಾರೆ. ಜಾಸ್ತಿ ಮಾತಾಡಿದ್ರೆ, ನಾನು ಜಾಸ್ತಿ ಮಾತಾಡಿದ್ರೆ ನೇಗುಲ್ ಗೊತ್ತಾ ನಿನಗೆ? ನೊಗ ಹೆಂಗೆ ಕಟ್ತೀಯ ಅದು ಗೊತ್ತಾ? ಉಳುಮೆ ಮಾಡೋಕ್ಕೆ ಎಷ್ಟು ಜನ ಎಷ್ಟು ಎತ್ತಬೇಕಾದ್ರೆ ಕೊಡ್ತಾರೆ, ಕೇಳ್ತಾರೆ. ನನಗೂ ಅದೇ ಥರನೇ ಹೇಳ್ತಾರೆ. ನಮಗೆಲ್ಲ ಇಷ್ಟು ಕೇಳ್ತಿರಲ್ಲ. ಈಗ ರೈತ ಕೇಳ್ತಾವನೆ ನಿಮ್ಮನ್ನ. ನೀವು ರೈತರೇ ಆಗಿದ್ರೆ, ನೀವು ಉಳುಮೆ ಮಾಡಿದ್ರೆ, ಎಲ್ಲಿ ರೈತರ ಪರವಾಗಿ ಎಲ್ಲಿ ನಿಂತ್ರಿ? ಇದು ರೈತರಿಗೆ ಮಾಡಿದಂಥ ದ್ರೋಹ ಅಲ್ವಾ? ರೈತರು ಕೇಳ್ತಾ ಇದ್ದಾರೆ. ನಮಗೆ ಬಾಯಿ ಮುಚ್ಚಿಸ್ಬೋದು, ಅನ್ನ ಕೊಡೋ ರೈತನಿಗೆ ನೀವು ಬಾಯಿ ಮುಚ್ಚೋದಕ್ಕೆ ಸಾಧ್ಯನೇ ಇಲ್ಲ. ರೊಚ್ಚಿಗೆದ್ದಿದ್ದಾರೆ, ರೊಚ್ಚಿಗೆ ಉತ್ತರ ಕರ್ನಾಟಕದಲ್ಲಂತೂ ರೊಚ್ಚಿಗೆದ್ದಿದ್ದಾರೆ. ಅದರಿಂದ ನೀವು ಒಂದು ರೀತಿ ಕಲ್ಲು ಹೃದಯ ಆಗೋಗ್ಬಿಟ್ಟೈತೆ ಈ ಸರ್ಕಾರ, ಕಲ್ಲು ಹೃದಯ ಆಗೋಗ್ಬಿಟ್ಟೈತೆ. ಯಾಕೆ ಏನು ಅಂತ ನನಗೂ ಗೊತ್ತಿಲ್ಲ, ಬರೋಣ ಬೇಕಾದ್ರೆ ಆಮೇಲೆ ಹೇಳ್ತೀನಿ ಅದ್ರ ಬಗ್ಗೆ. ಇದಕ್ಕೂ ನಾ ಹೇಳ್ತೀರಿ. ಮೊನ್ನೆ ಹೇಳಿದ್ರು, ಟಿ ವಿ ಇಂಟರ್ವ್ಯೂನಲ್ಲಿ, ಪ್ರೆಸ್ಸಲ್ಲಿ ಹೇಳಿದ್ರು, ಬಿ ಜೆ ಪಿಯವ್ರಿಗೇನು ಮಾನ ಮರ್ಯಾದೆ ಇದೆಯೇನ್ರಿ, ಯಾವ ಮುಖ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ನಾನೇನಿಲ್ಲ, ನಾನು ಮುಖ್ಯಮಂತ್ರಿ ಕೇಳಕ್ಕೆ ಇಸ್ತೀನಿ, ಮಾನ ಮರ್ಯಾದೆ ಇಲ್ಲ ಅಂತ ನಮ್ಗೆ ಹೇಳಿದ್ದೀರ. ಬೆಳಗ್ಗೆ ನಮ್ಮ ಅಧ್ಯಕ್ಷರು ಹೇಳಿದ್ರು ನನಗೆ, ವಿಜಯೇಂದ್ರ ಅವರು, ನೋಡಿ ಹಿಂಗೆ ಅಂದಿದ್ದಾರೆ ಸಿದ್ದರಾಮಯ್ಯನವರು, ಸರಿನಾ ಅಂತ ಹೇಳಿದ್ರು. ನಾನು ಸಿದ್ದರಾಮಯ್ಯನ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ರಾಜ್ಯದಲ್ಲಿ 2422 ರೈತರ ಆತ್ಮಹತ್ಯೆ ಆಗಿದೆ. 422 ಆತ್ಮಹತ್ಯೆ. ಕಬ್ಬು ಬೆಳೆಗಾರದ್ದು 32 ಜನ ಕಬ್ಬು ಬೆಳೆಗಾರರೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಕಬ್ಬು ಬೆಳೆಯುವಂಥವ್ರು ದೇಶದಲ್ಲಿ 2ನೇ ಸ್ಥಾನದಲ್ಲಿ ಇದ್ದೀರಿ ನಾವು. ಆತ್ಮಹತ್ಯೆ, ರೈತರ ಆತ್ಮಹತ್ಯೆಯಲ್ಲಿ 2ನೇ ಸ್ಥಾನ. ಇದನ್ನು ಸ್ಟ್ಯಾಟಿಸ್ಟಿಕ್ಸು ಬಂದಿದೆ, ನಾನು ಸ್ಟ್ಯಾಟಿಸ್ಟಿಕ್ಕು ಕೊಡ್ತೀನಿ. ಬಿಡುಗಡೆ ಮಾಡಿರೋವಂಥದ್ದು ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಪ್ರಕಟಣೆ. ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಪ್ರಕಟಣೆ. 2.5 ವರ್ಷಗಳಲ್ಲಿ ರಾಜ್ಯದಲ್ಲಿ 2422 ರೈತರ ಸಾವಿಗೆ ಶರಣು. ಇದು ಬಂದಿರೋವಂಥದ್ದು ಪತ್ರಿಕೆಯಲ್ಲಿ ಬಂದಿದೆ. ಕರ್ನಾಟಕ ಎಷ್ಟು ಪರ್ಸೆಂಟೇಜು? 22.5% ಕರ್ನಾಟಕ. ಆಂಧ್ರ ಪ್ರದೇಶ ಕೇವಲ 8.6%. ಆಂಧ್ರ ಪ್ರದೇಶ ಕೇವಲ ನಮ್ಮ ಪಕ್ಕದ ರಾಜ್ಯ, ನಾನು ದೂರ ಓದ್ತಾ ಇಲ್ಲ. ತಮಿಳುನಾಡು 5.9%. ತಮಿಳುನಾಡು 5.9%. ನಾವೇ ಹೈಯೆಸ್ಟ್ ಇರ್ತಕ್ಕಂಥದ್ದು. ನಾನು ಪಕ್ಕದ್ದು ಹೇಳಿದೆ, ನಮ್ಮ ಸುತ್ತಮುತ್ತ ಇರೋರನ್ನ ಹೇಳಿದೆ. ನೀವು ಹೇಳೋ ಇದ್ದೇ ಇದೆಯಲ್ಲ, ನೀವು ಹೇಳೋಕ್ಕೆ. ನಾನೇನು ಮೊನ್ನೆನೇ ಹೇಳಿದೆ, ಅದು ಹೇಳಿದ್ಕೆ ಇಷ್ಟೊತ್ತು ಕೃಷ್ಣ ಅವರೇ, ಇಷ್ಟೊತ್ತು ನಾನು ಹೇಳಿದ್ಕೆ ಅದು ತಪ್ಪು ಅಂತ ಹೇಳ್ಬಿಟ್ರು. ನಾನು ಊರಿಗೊಬ್ಬನೇ ಅದೇನು ಹೇಳಿದೆ, ಊರಿಗೊಬ್ಬರೇ ಗೌಡ್ರು ಅಂತ ಹೇಳಿದೆ, 2 ಹೇಳಿದೆ. ಹೆಂಗೆ ಹೇಳ್ಬಾರ್ದು ಅಂತ ಹೇಳಿದ್ರು ನಿಮ್ಮವ್ರು. ಅದಕ್ಕೆ ನಾನು ಹೇಳಲ್ಲ, ಯಾಕೆ ಹೇಳಿ ನಿಮಗೆ.
ನೀವು ಅದಕ್ಕೆ ರೆಡಿ ಇರ್ತೀರ ಹೇಳ್ಬಿಟ್ಟೆ ಹಿಂಗೆ ನಾನು ನೋಡ್ತೀನಲ್ಲ ಸಿದ್ದರಾಮಯ್ಯನವ್ರು ಇಳಿದೋಗವಾಗ ನಿಮ್ಗೆ ಹೇಳ್ಬಿಟ್ಟು ಹೋಗ್ತಾರೆ ರೆಡಿ ಮಾಡ್ಕೊಳಪ್ಪ ಅಂತ ಹೇಳ್ಬಿಟ್ಟು ಓಡ್ತಾರೆ 100% ನನಗೂ ಗೊತ್ತಿದೆ. ಅದು ಇದು ಆತ್ಮಹತ್ಯೆಯ ಪ್ರೋಗ್ರೆಸಿವ್ ರಿಪೋರ್ಟ್ ಕಾಂಗ್ರೆಸ್ ಸರ್ಕಾರದ ಮಾರ್ಕ್ಸ್ ಕಾರ್ಡ್ ಇದು. ಒಂದು ಸರ್ಕಾರನ ಅಳಿಯೋದು ಹೆಂಗೆ ಅಳಿತೀರ ಒಂದು ಸರ್ಕಾರನ? ಇಷ್ಟು ಜನ ರೈತರ ಆತ್ಮಹತ್ಯೆ ಮಾಡ್ಕೊಂಡ್ರೆ ಈ ಸರ್ಕಾರದ ಮಾರ್ಕ್ಸ್ ಕಾರ್ಡನ್ನು ಇದನ್ನು ನಾನು ಓದಿದ್ದೀನಿ. ಇಷ್ಟು ಮಾರ್ಕ್ಸ್ ಇವ್ರಿಗೆ ಬಂದಿದೆ. ಇದು ರೈತರ ಪರವಾದಂಥ ಉತ್ತರ ಕರ್ನಾಟಕದ ಅಭಿವೃದ್ಧಿ ಪರವಾದಂಥ ಸರ್ಕಾರ ಅಂತ ಯಾವ ಮುಖ ಇಟ್ಕೊಂಡು ಹೇಳ್ಬೇಕು ನೀವು ಕಾಂಗ್ರೆಸ್ ಅವರು? ಯಾಕೆ ಹೇಳ್ಬೇಕಾಗ್ತದೆ? ನೀವು ನನಗನ್ಸ್ತತೆ ಒಂಥರ ಇನ್ನೂ ಗ್ಯಾರಂಟಿ ಭ್ರಮೆಗಳಿಂದ ಇವ್ರು ಆಚೆ ಬಂದೇ ಇಲ್ಲ. ನಾವು 2000 ಕೊಟ್ಬಿಟ್ರೆ ಬಸ್ ಫ್ರೀ ಕೊಟ್ಬಿಟ್ರೆ ಎಲ್ಲ ಸಾಧ್ಯನೇ ಇಲ್ಲ. ಸಿದ್ದರಾಮಯ್ಯನವರು ಆರ್ಥಿಕ ತಜ್ಞರು ಯಾರೋ ಹೇಳಿಕೆ ಮಾತು ಕೇಳ್ಕೊಂಡು ಮಾಡಿದ್ದಾರೆ ಅಂತ ಅನಿಸ್ತೈತೆ. ಪಕ್ಕದ ನಮ್ಮ ತೆಲಂಗಾಣ ನಮ್ದು 10 ಪಟ್ಟು ಕೊಟ್ಟಿದ್ರು ಅವರು, ಇವ್ರು 5 ಕೊಟ್ಟರು, ಅವ್ರು 20 ಕೊಟ್ಟಿದ್ರು. 20 ಮನೆ ಬಾಗಿಲಿಗೆ ಎಲ್ಲ ಕೊಟ್ಟರು, ಬೋರ್ಡ್ಗಿಲ್ದಂಗೆ ಹೊರಟೋದ್ರು ಅವರು. ಜಗಮೋಹನ್ ಅವರು ನಾನಲ್ಲಿ ಒಂದು ಸರ್ವೆ ಕೇಳಿದ್ದೆ ನಾನು. ಆ ಸರ್ವೇಲಿ ಅವರು ಅಲ್ಲಿ ಗ್ರಾಮ ಪಂಚಾಯತಿ ಸದಸ್ಯನಿರ್ತದಲ್ಲ 3 ಪೈಸದ ನಯ ಪೈಸದ ಬೆಲೆ ಇರಲ್ಲ. MLA ಅಂತೂ ಮುಖ್ಯಮಂತ್ರಿ ನೋಡಕ್ ಸಾಧ್ಯನೇ ಇಲ್ಲ, ಅಪಾಯಿಂಟ್ಮೆಂಟೇ ಇಲ್ಲ MLAಗಳಿಗೆ ಅಲ್ಲಿ. ಆದರೆ ಮುಖ್ಯಮಂತ್ರಿ ಒಬ್ಬನ್ನ ನೇಮಕ ಮಾಡೋರು, ಒಬ್ಬರನ್ನ ಆ ಹಳ್ಳಿಯಲ್ಲಿ, ಪ್ರತಿ ಹಳ್ಳಿಯಲ್ಲಿ ಅವನೇ ಪ್ರತಿಯೊಂದನ್ನು ತಗೊಂಡು ಕೊಟ್ಬಿಡೋನು ಮನೆಗೆ. ಪ್ರತಿ ಮನೆಗೂ ಓಲ್ಡ್ ಏಜ್ ಪೆನ್ಷನ್ ಬೇಕಾ, ವಿಡೋ ಪೆನ್ಷನ್ ಬೇಕಾ, 2000 ರೂಪಾಯಿ ಫ್ರೀ ಬೇಕಾ, ಸೈಕಲ್ ಎಲ್ಲ ತಗೊಂಡೋಗಿ ಕೊಟ್ಟ. ಆದ್ರೂ ಗೋವಿಂದ ಜನಕ್ಕೆ ನೀವು ಫ್ರೀ ಕೊಡೋ ಅಂಥದ್ದು ಖುಷಿ ಇರ್ಬೋದನ್ನ, ಆದರೆ ಅದೇ ಸರ್ವಸ್ವ ಅಲ್ಲ ಅನ್ನೋದನ್ನು ಕೂಡ ನಾನು ತಿಳುವಳಿಕೆಯನ್ನು ಹೇಳ್ತಾ ಇದ್ದೀನಿ. ನನಗನ್ಸ್ತೈತೆ ನಿಮಗೆ ರೈತರಿಗೆ ಕೊಡೋಕ್ಕೆ ಇವತ್ತು ಹಣ ಕಾಣಿಸ್ತಾ ಇಲ್ಲ. ನಿಮಗೆ ರೈತರು ಕೊಡೋಕ್ಕೆ ನಿಮ್ಮ ಹತ್ರ ಹಣ ಇಲ್ಲ. ಖಜಾನೆ ಫುಲ್ ಖಾಲಿ. ಕಾಂಗ್ರೆಸ್ ಸರ್ಕಾರ ಫುಲ್ ಜಾಲಿ ಮೂಡಲ್ಲಿ ಬಂದಿದೆ. ಬೆಳಗಾವಿಗೂ ಹಂಗೆ ಜಾಲಿ ಮೂಡಲ್ಲಿ ಬಂದವರೆಲ್ಲ. ಖಜಾನೆ ಅಂತೂ ಖಾಲಿಯಾಗಿದೆ. ನಾನು ಹೆಸರು ಹೇಳಲ್ಲ, ಸುಮ್ಮನೆ ಹೇಳಿದ್ರೆ ಅವ್ರಿಗೆಲ್ಲ ಇದಾಗುತ್ತೆ. ನನ್ನ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ನಮಗೂ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಯಾರೇ ಸರ್ಕಾರ ಮಾಡಿದ್ರು ನಾವು ಮಾಡಿರ್ತೀರಿ, ಅವರು ಮಾಡಿರ್ತೀರಿ. ನಮಗೊಂದಷ್ಟು ಜನ ಅಧಿಕಾರಿಗಳು ಪರಿಚಯ ಇರ್ತಾರೆ, ಅವ್ರಿಗೊಂದಷ್ಟು ಜನತಾದಳದವ್ರು ಎಲ್ಲರಿಗೂ ಗೊತ್ತಿರ್ತದೆ. ಮೆಸೇಜ್ಗಳು ಅವ್ರಿಗಿಂತ ಮುಂಚೆ ನಮಗೆ ಹೊಡಿತಾರೆ. ಕೇಳಿದೆ ನಾನು ಅವ್ರನ್ನ, ಏನಪ್ಪ ಅಂತ. ಇನ್ನು 6 ತಿಂಗಳು ಏನು ಮುಟ್ಟಂಗಿಲ್ಲ ಸರ್ ಅಂತದ್ದು. ದುಡ್ಡಿಲ್ಲ ನಮ್ಮ ಹತ್ರ. ಪಾಪ ಪರಮೇಶ್ವರ್ ಅವರು ಅಪ್ಲಿಕೇಶನ್ ಹಾಕಿದ್ದೆ 1 ಲಕ್ಷ ಜನಕ್ಕೆ ಅಪಾಯಿಂಟ್ಮೆಂಟ್ ಕೊಡ್ಬೋದು ಅಂತ. ಅಷ್ಟು ಖಾಲಿ ಇದೆ ಇದ್ರ ಡಿಪಾರ್ಟ್ಮೆಂಟಲ್ಲಿ. ಜೈಲಿಗೆ ಅಪಾಯಿಂಟ್ಮೆಂಟ್ ನಾನು ಓದ್ತೀನಿ ಅದನ್ನ, ಇನ್ನು ಸಬ್ಜೆಕ್ಟ್ ನಾಳೆಗೆ ನಿಮ್ಗೆ ರೆಸ್ಟ್ ಕೊಟ್ಟಿದ್ದೀರಿ, ಸೋಮವಾರ ಆದ್ಮೇಲೆ ನಿಮ್ಮ ಸಬ್ಜೆಕ್ಟ್. ಅಪಾಯಿಂಟ್ಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ. CCTV ಕ್ಯಾಮ್ರಾ ಅಳವಡೆ ಮಾಡೋಕ್ಕೆ ಹಣ ಇಲ್ಲ. ನಾನು ಹೇಳ್ತಾ ಇರೋದು ನನಗೆ ಬಂದಿರೋ, ವಿರೋಧ ಪಕ್ಷದ ನಾಯಕರು ಬಂದಿರೋ ವರದಿಯನ್ನು ನಾನು ಹೇಳ್ತಾ ಇದ್ದೀನಿ. ಅದರಿಂದ ಇಲ್ಲಿ ನಮ್ಮ ಕೃಷ್ಣ ಬೈರೇಗೌಡರು ಕೂಡ ಅವರು ಚಾಣಕ್ಯರಿದ್ದಾರೆ, ಏನು ಕಡಿಮೆ ಏನಿಲ್ಲ. ಮುಂದಕ್ಕೆ ತಳ್ಳೋದು ಹೆಂಗೆ, ಆನ್ಸರ್ ಕೊಡೋದು ಹೆಂಗೆ ನೋಡಿ ಕಲಿಬೇಕು ಅವ್ರ ಹತ್ರ. ಬರ ಬಂತಲ್ಲ, ಬಂತು ಅಂತಂದ್ರು. ನಾವೆಲ್ಲ ಬಂದೇ ಬಿಡ್ತಾನೋ ಅಂತಂದ್ರೆ 2 ತಿಂಗಳು ಮುಂದೆ ಹಾಕಿದ್ರು ಬರನ ಘೋಷಣೆ ಮಾಡೋಕ್ಕೆ. ಆಮೇಲೆ ಬರ ಅಂದರೆ 2 ತಿಂಗಳು ಸೇವ್ ಮಾಡ್ಕೊಂಡ್ರು. ದುಡ್ಡು ಇರಲಿಲ್ಲಲ್ಲ, ದುಡ್ಡು ಸೇವ್ ಮಾಡುವಂಥದ್ದು ಇದು. ಅಂದರೆ ನಾನು ನಮ್ಮನ್ನ ಕೇಳ್ತಾರೆ, ಅವ್ರು ಆನ್ಸರ್ ಕೊಡ್ಬೇಕಾದ್ರೆ ನಮ್ದೆಲ್ಲ ಕತೆ ಬರ್ಕೊಂಬರ್ತಾರೆ. ಅವರು ಆನ್ಸರ್ ಕೊಡ್ಬೇಕಾದ್ರೆ ಕೇಳ್ತಾರೆ, ನಮ್ಮ ಕತೆನೆಲ್ಲ ಹೇಳ್ತಾರೆ. ನೀವೇನು ಅಧ್ಯಕ್ಷರೇ ಪುಣ್ಯವಂತರ, ನೀವೇನು ಅಂತ. ಆಮೇಲೆ ಮಾತಾಡಿ ಕಾಲದ ವರ್ಷದ ಹೇಳ್ತಾ ಇದ್ದಾರೆ, ಈ ವರ್ಷದ ಆಮೇಲೆ ಉತ್ತರ ಕೊಡ್ತೀವಿ. 2023ರಲ್ಲಿ ಬರ ಬಂದಾಗ ಕರ್ನಾಟಕದ ಇತಿಹಾಸದಲ್ಲಿ ಅತಿ ಹೆಚ್ಚು ರೈತರಿಗೆ, ಕೃಷ್ಣ ಅವರೇ, ಸುಮಾರು 38 ಲಕ್ಷ ರೈತರಿಗೆ ಪರಿಹಾರ ಕೊಟ್ಟಿದ್ದೀವಿ. ಇವರು ಬೇಕಾದಷ್ಟು ವರ್ಷ ಕೊಟ್ಟಿದ್ದಾರೆ. 23 ಲಕ್ಷ ರೈತರಿಗಿಂತ ಹೆಚ್ಚು ಇವರು ಹಿಸ್ಟ್ರಿಯಲ್ಲೇ ಕೊಟ್ಟಿರಲಿಲ್ಲ. ಮೊದಲನೇ ವರ್ಷ ನಮ್ಮ ಸರ್ಕಾರ ಬಂದಾಗ, ಬರಗಾಲ ಬಂದಾಗ 38 ಲಕ್ಷ ರೈತರಿಗೆ ನಾವು ಪರಿಹಾರ ಕೊಟ್ಟಿದ್ದು ಹೈಯೆಸ್ಟ್ ಕರ್ನಾಟಕದ ಇತಿಹಾಸದಲ್ಲಿ. ಮುಂದಕ್ಕೆ ಹಾಕಿದ್ರು ಅಂತಾರಲ್ಲ, ನಾವು ಸುಪ್ರೀಂ ಕೋರ್ಟ್ ಕೇಸ್ ಹಾಕಿದ್ವಿ ಸೆಂಟ್ರಲ್ ಗವರ್ಮೆಂಟ್ ಮೇಲೆ.
ಇವರು ಟೈಮ್ಗೆ ಡಿಕ್ಲೇರ್ ಮಾಡಿಲ್ಲ ಅಂತ ಹೇಳ್ಬೇಕಾಗಿತ್ತು ಸುಪ್ರೀಂ ಕೋರ್ಟ್ ಅಲ್ಲಿ, ನಾವು ಸಮಯಕ್ಕೆ ಸರಿಯಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ಅಂತ. ಸುಪ್ರೀಂ ಕೋರ್ಟ್ ಅಲ್ಲಿ ಬಂದ್ಬಿಟ್ಟು ಕೈ ಮುಟ್ಕೊಂಡ್ಬಿಟ್ಟು ಒಂದು ವಾರ ಟೈಮ್ ಕೊಡಿ, ದುಡ್ಡು ರಿಲೀಸ್ ಮಾಡ್ತೀವಿ ಅಂತ ಒಪ್ಕೊಂಡು ಬಿಟ್ರು. ಅಲ್ಲಿವರೆಗೂ ನಾವು ಸುಪ್ರೀಂ ಕೋರ್ಟ್ ಹೋಗೋವರೆಗೆ ಒಂದು ಪೈಸಾ ನಮ್ಮ ರಾಜ್ಯಕ್ಕೆ ಬರೋ ಹಣ ಕೊಡಕ್ಕಾಗಲಿಲ್ಲ ಅವ್ರ ಕೈಲಿ, ಕೊಡಿ ಅಂತ ಕೇಳಕ್ಕಾಗ್ಲಿಲ್ಲ ಇವ್ರ ಕೈಲಿ ರಾಜ್ಯದ ಪರವಾಗಿ. ಮಾತಾಡ್ತಾರೆ, ಉತ್ತರ ಕೊಡೋಕೆ ಏನ್ ಕೊಡ್ತೀರಾ? ಸುಪ್ರೀಂ ಕೋರ್ಟ್ಗೆ ಹೇಳಿದ್ವಿ, ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿ ಯಾವ್ದಾದ್ರೂ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರವನ್ನ ನಮ್ಗೆ ಬರ ಪರಿಹಾರ ಬರಲಿಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ಹೇಳಿದ್ದು ಈ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಮೊದಲನೇ ಬಾರಿ. ಅದು ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ರೈತರ ಪರವಾಗಿ, ಅಲ್ಲಿ ಫೈಟ್ ಮಾಡಿ ನಾವು ದುಡ್ಡು ತಗೊಂಡು ಬಂದು ರೈತರಿಗೆ ಪರಿಹಾರ ಕೊಟ್ಟಿದ್ದೇವೆ. ಈ ಕಡೆ ನೋಡಿ, ಎಲ್ಲೂ ನಾವು ಒಂದು ಪೈಸಾ ಕಡಿಮೆ ಮಾಡಿಲ್ಲ, ಕಡಿಮೆ ಮಾಡಿಲ್ಲ. ಅಧ್ಯಕ್ಷರೇ, ಅವರು ಉತ್ತರ ಕೊಡಂಗಿದ್ರೆ ನಾನು ಕೂತ್ಕೊಂತೀನಿ. ನಾನು ಪ್ರತಿ ಮಾತಾಡ್ತೀನಲ್ಲ, ಉತ್ತರ ಕೊಟ್ಬಿಟ್ರೆ ಕೊನೆಯಲ್ಲಿ ಮುಖ್ಯಮಂತ್ರಿಗಳು ಕೊಡೋದೇನು ಇರಲ್ಲ. ನೀವು ಮಾತಾಡುವಾಗ ನಮ್ಮ ಸರ್ಕಾರ ತಪ್ಪು ಮಾಡಿತ್ತು ಅಂತ ಹೇಳ್ತೀರಲ್ಲ, ಹೇಳಿ. ಅವಾಗ ನಮ್ಮ ಸರ್ಕಾರ ಏನ್ ತಪ್ಪು ಮಾಡಿತ್ತು ಅಂತ ಹೇಳಿ, ನಾವು ಕೇಳಕ್ ಸಿದ್ಧ ಇದ್ದೀರಿ. ನಿಮ್ಮ ಸರ್ಕಾರ ಅಂದ್ರೆ ಇದು ಕರ್ನಾಟಕ ಮಾತಿನ ವಾರ ಆಗ್ತೈತೆ, ಡಿಬೇಟ್ ಸರಿ ಇರಲ್ಲ. ಇದು ಡಿಬೇಟ್ ಮಾಡೋದಕ್ಕೆ ಇರೋದು. ಡಿಬೇಟ್ ಆಮೇಲೆ ನಾ ಹೇಳಿದ್ಮೇಲೆ ಪೂರ್ತಿಯಾಗಿ ಕೇಳಿ. ಕೇಂದ್ರ ಸರ್ಕಾರ ಅಂತ ಹೇಳಿದೆ ನಾನು, ಅದರಿಂದ ಕೇಂದ್ರ ಸರ್ಕಾರ ಅಂತ ನಾನು ಹೇಳಿದ್ದು. ನಿಮ್ ಸರ್ಕಾರನೇ ಇರಬಹುದು, ಅಥವಾ ಈಗ ಕೇಂದ್ರ ಸರ್ಕಾರದ್ದು ರಾಜ್ಯಕ್ಕೆ, ನಮ್ಮ ರಾಜ್ಯಕ್ಕೆ ಅನ್ಯಾಯ ಮನಮೋಹನ್ ಸಿಂಗ್ ಇದ್ದಾಗ ಹೇಗಿತ್ತು, ಯಾಕೆ ಸಿಟ್ಟು ಅಂತ. ಕೇಂದ್ರ ಸರ್ಕಾರ ನಮ್ಮ ಮನಮೋಹನ್ ಸಿಂಗ್ ಇದ್ದಾಗ ಏನ್ ಕೊಟ್ಟು ರಾಜ್ಯ ಸರ್ಕಾರ ದುಡ್ಡು ಇರಲಿಲ್ವಾ? ಹೇಳಿದ್ರು 2,000 ರೂಪಾಯಿ ಕೊಡ್ತೀನಿ ಅಂತ. ರೈತರಿಗೆ ಅನ್ಯಾಯ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಇಷ್ಟ ಆಗ್ಸಿಟ್ಟು, ರೈತರಿಗೆ ನೀವು ಅನ್ಯಾಯ ಮಾಡ್ತಾ ಇದೀರಂತೆ ಹೇಳ್ತಿದ್ದಾರೆ. ಅದನ್ನ ತಿಳ್ಕೊರಿ, ಸುಧಾರಿಸ್ಕೊರಿ. ವಾಸ್ತವಾಂಶ ಹೇಳಿದ್ರೆ ಸಿಟ್ಟು ಬರೋದಿಲ್ಲ, ಸುಳ್ಳು ಹೇಳಿದ್ರೆ ಪದೇ ಪದೇ ಸುಳ್ಳು. ಅದೇ 40% ಸುಳ್ಳು ಹೇಳಿದ್ದು, ಅದೇ 40% ಸುಳ್ಳಲ್ಲ, 40% ಸುಳ್ಳು ಹೇಳಿದ್ದು ಸರಿ ಇಲ್ಲ ಅಂತಾರೆ. ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಬೆನ್ ಸರಿ 40% ಸುಳ್ಳು ಹೇಳಿದ್ದು, ಈಗ 80% ಆಗಿದೆಲ್ಲ. ಯೋಜನೆ ಸರಿ ಇಲ್ಲ ಅಂತ ಯಾಕೆ ಹೇಳ್ತಾ ಇಲ್ಲ? ಬಿಹಾರ್ ನಲ್ಲಿ 10,000 ಕೊಟ್ಟಿರೋದು ಸರಿ ಇಲ್ಲ ಅಂತ ಯಾಕೆ 40% ಅಂತ ಸುಳ್ಳು ಹೇಳಿದ್ದಲ್ವ ಅದು? ದುಪ್ಪಟ್ಟು ಮಾಡ್ತೀನಿ, ಈಗ 80% ಆಗಿದೆ, ಹೇಳಿದ್ರಿ. ಈಗ 80% ಆಗಿದೆ. ಮಾರ್ಕ್ಸ್ ಕಾರ್ಡು 75% ರೈತರು ಇವತ್ತು 74,000 ಸಾಲ ಇದೆ. 10,000 ರಿಪೋರ್ಟ್ ಕಾರ್ಡು. ಸುಳ್ಳು ಹೇಳಿದ್ರೆ ಸುಳ್ಳು ಹೇಳ್ಕೊಂಡಿರೋದ ಅಧ್ಯಕ್ಷರೇ? ಅವ್ರ ಕಥೆ ಕೇಳಲಿಕ್ಕೆ ಬರಲ್ಲ. ಪ್ರತಿ ದಿನ 40% ಸುಳ್ಳು ಹೇಳಿದ್ರಲ್ಲ, ಕೋರ್ಟಲ್ಲಿ ಪ್ರೂವ್ ಮಾಡ್ಲಿಕ್ಕೆ ಆಯ್ತು ನಿಮ್ಗೆ. 80% ಅಲ್ಲ ಈಗ. ನಿಮ್ಗೆ ಯಾಕೆ ಸಿಟ್ಟು ಅಂತ ಹೇಳಿದ್ರೆ ನಾವು ಎದ್ದಿಲ್ಲ ಅಧ್ಯಕ್ಷರೇ. ಉಪನಾಯಕರಿಗೆ ಹೇಳಿದಾಗ ಪ್ರತಿ ವರ್ಷ ಆಡಳಿತ ಮಾಡುವವರಿಗೆ ಕೇಳುವ ತಾಳ್ಮೆ ಬೇಕ್ರಿ. ಆಡಳಿತ ಮಾಡುವವರಿಗೆ ಕೇಳುವ ತಾಳ್ಮೆ ಬೇಕು. 10,000 ರಿಪೋರ್ಟ್ ಕಾರ್ಡು. ಇಲ್ಲಿ ಸ್ತ್ರೀ ಶಕ್ತಿ ಯಾವುದು, ನಿಮ್ಮ ಗೃಹಲಕ್ಷ್ಮಿ ಚೆನ್ನಾಗಿಲ್ಲ ಅಂದ್ರೆ ಅಲ್ಲಿ ಲಾಡ್ಲಿ ಬೇನಾನು ಚೆನ್ನಾಗಿಲ್ಲ ಅಂತ ಹೇಳಿ ಒಪ್ಕೋತೀವಿ. ಯಾವಾಗ ಅದು ಮಾಸ್ಟರ್ ಸ್ಟ್ರೋಕ್. ಇಲ್ದಿದ್ರೆ ನಮ್ಗೆ ನೀವು ಕೊಡಿ ದುಡ್ಡನ್ನ ಅಂತ ಹೇಳ್ತಾರೆ. ಶಿವಲಿಂಗೇಗೌಡ ನಿಮ್ಗೆ ಅರ್ಥ ಆಗಲ್ಲ ಅದು. ನಿಮ್ಗೆ ಅರ್ಥ ಆಗಲ್ಲ, ಆ ಈಗಲೇ ಚರ್ಚೆ ಮಾಡೋಣ. ನೀವೇನ್ ಅರ್ಥ ಆಗಲ್ಲ, ಕೂತ್ಕೊಳ್ಳಿ. ಇವತ್ತೇನಾರ ಕರ್ನಾಟಕ ನಿಮ್ಗೆ ಅರ್ಥ ಆಗಲ್ಲ. ಸಾಬೀತ್ ಮಾಡಿ ಅಂಕಿಅಂಶ ನಿಮ್ಗೆ ಅರ್ಥ ಆಗಲ್ಲ. ಏನೇನ್ ಮಾಡಿದೆ ಕೇಂದ್ರ ಸರ್ಕಾರ ನಿಮ್ಗೆ ಅರ್ಥ ಆಗಲ್ಲ. ಈ ತರ ಮಂತ್ರಿಗಳನ್ನ ಮಾಡೋದಲ್ಲ ಕೇಂದ್ರ. ಎಲ್ಲ ಟ್ಯಾಕ್ಸ್ ಮಜಾ ಮಾಡ್ತಾ ಇದ್ದಾರೆ ನಿಮ್ಗೆ ಅಧ್ಯಕ್ಷರೇ. ತಗೊಂಡೋಗ್ಬಿಟ್ಟು ಡೆಲ್ಲಿ ಕುತ್ಕೊಂಡು ಏನ್ ಮಾಡ್ತಾ ಇದ್ರಿ? ಕೊಡ್ರಿ ಯಾರು ಮನೆ ಕೊಡ್ತಾ ಇದ್ರಿ? ಬಲ್ರಿ ಚರ್ಚ್ಗೆ
ಎಲ್ಲ ಜಾಸ್ತಿ ಬನ್ನಿ 50-50 share ಇದೆ ತಗೊಂಡೋದ್ರಿ. ಕೇಳಿ ವಿರೋಧ ಪಕ್ಷದ ನಾಯಕರು ಮಾತಾಡೋದನ್ನ ಕೇಳಿ. ಅಲ್ಲ ವಿರೋಧ ಪಕ್ಷದ ನಾಯಕರು ಬಂದೇ ಬರುತ್ತೆ. ರಾಜ್ಯ ಸರ್ಕಾರ ನಿಮ್ಗೆ ಅರ್ಥ ಆಗಲ್ಲ. ಕೇಳಲೇ ಇಲ್ಲ ಅವರು ಎಂಪಿಗಳು. ರಾಜ್ಯ ಸರ್ಕಾರದಿಂದ ಹಣ ಪಾವತಿ ಮಾಡಿ ಆಮೇಲೆ ಕೇಂದ್ರದಿಂದ ಫೈಟಪ್ ಮಾಡ್ರಿ ಅವ್ರ ಎಂಪಿ ಕೇಳಿ ಹೋಗಿ ಅವರು. ನೀವ್ ಯಾಕೆ ಆ ಲೆವೆಲ್ ಕೇಂದ್ರದ ಮೇಲೆ ಹೇಳ್ತೀರಿ? ಅಧ್ಯಕ್ಷರೇ ಎಲ್ಲದಕ್ಕೂ ಈ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಇವತ್ತು ಜನಗಳಿಗೆ ಅನ್ಯಾಯ ಆಗಿದ್ರೆ ಕೇಂದ್ರ ಪುರಸ್ಕೃತ ಸಂಪೂರ್ಣವಾಗಿ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಯೋಜನೆ ನಿಮ್ಗೆ ಅರ್ಥ ಆಗಲ್ಲ. ಅದು ಬಿಡಿ. ಹೌಸಿಂಗ್ ಮಾಡಾಕಿದ್ರಿ. ಫಸಲ್ ಬಿಮಾ ಯೋಜನೆ ಅದು ರೈತರಿಗೆ ಪರಿಹಾರ ಇನ್ಸೂರೆನ್ಸ್ ಮಾಡಿದ್ರಿ. ಮಾನ್ಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ನಾಯಕರು ಅರ್ಥ ಆಗಲ್ಲ ಮಾತಾಡಿದ್ರೆ ಏನ್ ಮಾಡೋದು ನಾವು ಹೇಳಿ? ಸುರೇಶ ಅಲ್ಲ, ನೀವು ಎಲ್ಲರೂ ಹೇಳ್ತಿರ್ತೀರಿ ಮತ್ತೆ ಉತ್ತರ ಹೆಂಗೆ ಅವ್ರ ನಾ ಯಾರಿಗೂ ಅವಕಾಶ ಕೊಟ್ಟಿಲ್ಲ. ಆಡಳಿತ ಪಕ್ಷದವರು ವಿರೋಧ ಪಕ್ಷದವರಾಗಿ ಮಾಡ್ತಾರೆ. ಮಾತಾಡಿದ ಮೇಲೆ ಉತ್ತರ ಕೊಡುವಾಗ ಹೇಳ್ತಾರೆ. ತಾವು ದಯವಿಟ್ಟು ಕುತ್ಕೊಳ್ಳಿ. ಮಾನ್ಯ ಉಪಾಧ್ಯಕ್ಷರೇ, ನಮ್ಗೆ ನಮ್ಮೆಲ್ಲರ ಪರವಾಗಿ ನಿಮಗೊಂದು ವಿನಂತಿ. ಅವ್ರು ಮಾತಾಡಿ ಅಲ್ಲ, ಒಂದೇ ವಿನಂತಿ. ಮಾತಾಡಿ. ಅವರು ಒಂದ್ ನಿಮಿಷ ಕೇಳ್ರಿ. ಒಂದೇ ವಿನಂತಿ. ಎಲ್ಲಿ ತನಕ ಪ್ರಿಯಾಂಕಾ ಖರ್ಗೆ ಅವ್ರು ಕೌನ್ಸಿಲ್ದಾಗ ಇರ್ತಾರೆ, ಸದನ ಶಾಂತ ಇರ್ತದೆ. ಅದಕ್ಕೆ ದಯಮಾಡಿ ಅವ್ರಿಗೆ ಕೌನ್ಸಿಲ್ ಇದು ಕೊಟ್ರೆ ಆಮೇಲೆ ಕೃಷ್ಣಾನು ಸುಮ್ ಇರ್ತಾರೆ. ಯಾರು ಉತ್ತರ ಹೇಳೋರು ಬೇಕಿಲ್ಲ. ಅವ್ರ ಕುರ್ಚಿಗೆ ಸ್ವಲ್ಪ ಹೇಳೋರು ಬೇಕಿಲ್ಲ. ನಿಮ್ಗೆ ಯಾರು ಉತ್ತರ ಕೊಡೋರು ಬೇಕಿಲ್ಲ. ಅವ್ರು ಕೊಟ್ರೆ ಅವ್ರು ಕೆಟ್ಟರು. ಇಲ್ಲ ಮಾನ್ಯ ಅಧ್ಯಕ್ಷ, ನೀವು ಮಾತಾಡಿದ್ರೆ ಎಲ್ಲಿ ತನಕ ನೀವು ಸುಳ್ಳು ನಾವು ವಿರೋಧ ಪಕ್ಷ ನಾಯಕರು ಮಾತಾಡೋದಕ್ಕೆ ಯಾವುದೇ ತಕರಾರಿಲ್ಲ. ಈಗ ಪದೇ ಪದೇ ಎದ್ದು ಕೇಳಿ, ಕೃಷ್ಣ ಅವ್ರ ಹೆಸರು ಹೇಳಿ, ನಮ್ಮ ಹೆಸರು ಹೇಳಿ, ನಿಮ್ ಮಾರ್ಕ್ಸ್ ಕಾರ್ಡ್ ತಗೊಳ್ಳಿ, ನಿಮ್ದು ಅದು ತಗೊಳ್ಳಿ, ನಿಮ್ ಮಾನ ಮರ್ಯಾದೆ ಇಲ್ಲ ಅಂತ ಹೇಳಿದ್ರೆ ಎಷ್ಟಂತ ಕೇಳಕ್ಕಾಗಲ್ಲ. ಅಂಕಿಅಂಶ ಕೊಟ್ಟು ಮಾತಾಡಿ. ಈಗ ನಾವು ಕೊಟ್ಟಿಲ್ಲ ಅಂಕಿಅಂಶ. ನಮ್ ರಿಪೋರ್ಟ್ ಕಾರ್ಡ್ ಆದ್ರೆ ಅದು ನಿಮ್ ರಿಪೋರ್ಟ್ ಕಾರ್ಡ್ ಆಗಿದೆ, ಒಪ್ಕೊಂಡು ಡಿಬೇಟ್ ಮಾಡೋಣ, ತೊಂದರೆ ಇಲ್ಲ. ಆದ್ರೆ ನಮ್ಮಿಬ್ರಿಂದ ಇಷ್ಟು ಪ್ರಾಬ್ಲಮ್ ನಿಮ್ಗೆ? ಪ್ರಾಬ್ಲಮ್ ಏನು? ಯಾರು ಹೇಳಿದ್ರು ಪ್ರಾಬ್ಲಮ್ ಅಂತ ಯಾರು ಹೇಳ್ತಾ ಇಲ್ಲಪ್ಪ. ಇಡೀ ರಾಜ್ಯಕ್ಕೆ ಪ್ರಾಬ್ಲಮ್ ಆಗಿದೆ. ಇಬ್ಬರಿಗೆ ಬೇರೆ ಬೇರೆ ಕೂಡಿಸಿ ಅಂತ ಖರ್ಗೆ ಮಿನಿಸ್ಟರ್, ಇಡೀ ರಾಜ್ಯಕ್ಕೆ ಪ್ರಾಬ್ಲಮ್ ಆಗಿದೆ ಈಗ. ನಾವು ಕೂತ್ಕೊಳ್ಳಿ. ಇಲ್ಲ ಕೂತ್ಕೊಳ್ತೀವಿ. ಸ್ವಲ್ಪ ಅವರು ಅಂಕಿಅಂಶಗಳೆಲ್ಲ ಕರೆಕ್ಟ್ ಆಗಿ ಹೇಳಿದ್ರೆ ಏನ್ ತೊಂದರೆ ಇಲ್ಲ. ಅರ್ಧ ಸತ್ಯಗಳು ಹೇಳಿದ್ರೆ ಮಾಧ್ಯಮದವರು ಬ್ರೇಕಿಂಗ್ ನ್ಯೂಸ್ ಹಾಕ್ತಾರೆ. ಹೈಕಮಾಂಡ್ ರಾಜ್ಯಕ್ಕೆ ಪ್ರಾಬ್ಲಮ್ ಆಗಿದೆ. ನಾಳೆ ಎಡಿಟೋರಿಯಲ್ ಬರೀತಾರೆ. ಸತ್ಯ ಅದ್ರಲ್ಲಿ ನಾವು ಇಷ್ಟೇ ನಿವೇದನೆ ಮಾಡೋದು. ವಿರೋಧ ಪಕ್ಷದ ನಾಯಕರು ಮಾತಾಡುವಾಗ ನಾವು ಆದಷ್ಟು ಮಧ್ಯಪ್ರವೇಶ ಮಾಡೋದಕ್ಕೆ ಬಯಸೋದಿಲ್ಲ. ಆದ್ರೆ ಸಮಸ್ಯೆ ಏನ್ ಬರುತ್ತೆ, 4,300 ಕೋಟಿ ಪರಿಹಾರ ಕೊಟ್ಟಿದ್ದು ಬರಗಾಲಕ್ಕೆ, 38 ಲಕ್ಷ ರೈತರಿಗೆ ಪರಿಹಾರ ಕೊಟ್ಟೂ ಕೂಡ ಇವರು ಇಲ್ಲ ಅನ್ನೋ ತರ ಮಾತಾಡಿದ್ರೆ ನೀವೇ ಹೇಳಿ ನಾವು ಸುಮ್ಮನೆ ಕೊಡ್ಬೇಕಾ? ಈ ವರ್ಷ 2,249 ಕೋಟಿ ಪರಿಹಾರ ಕೊಟ್ಟಿದ್ದೀವಿ. 2,249 ಕೋಟಿ ಕೊಟ್ಟಿದ್ದೇವೆ ಈ ವರ್ಷದ್ದು. 14,21,000 ರೈತರಿಗೆ. ಆ ವರ್ಷದಲ್ಲಿ 4,300 ಕೋಟಿ ಕೊಟ್ಟಿದ್ದು. ಏನು ಕೊಟ್ಟೇ ಇಲ್ಲ ಅನ್ನೋ ತರ ಇವ್ರು ಮಾತಾಡ್ಬಿಟ್ರೆ ನಾವು ಸುಮ್ಮನೆ ಇರಕ್ಕಾಗುತ್ತಾ ಅನ್ನೋದು ಅಷ್ಟೇ ವಿಷಯ. ಹಾಗಾಗಿ ನಾವು ನಮ್ಮದು ಎಲ್ಲಿ ವೈಫಲ್ಯ ಇದೆ ಅದನ್ನ ಅವರು ಟೀಕೆ ಮಾಡ್ಲಿ, ಅವರ ಜವಾಬ್ದಾರಿ ಇದೆ, ಹಕ್ಕಿದೆ. ನಾವು ಕೇಳ್ತೇವೆ ಟೀಕೆ ಮಾಡಿದ್ರು. ಮಾಡಿರೋ ಕೆಲಸನ ಮಾಡೇ ಇಲ್ಲ ಅಂತೇಳಿ ಗೋಯ್ಬಲ್ಸ್ ತತ್ವವನ್ನ ಅನುಸರಿಸಿದ್ರೆ ಸುಮ್ಮನೆ ಕೂರೋದು ಕಷ್ಟ ಆಗುತ್ತೆ ಅಂತ ಅವರಲ್ಲಿ ಮನವಿ ಮಾಡ್ತಾ ಇದ್ದೇವೆ ಅಷ್ಟೇ. ಚರ್ಚೆ ಸಕಾರಾತ್ಮಕವಾಗ್ಲಿ ಅಂತ ನಿಮ್ಮ ಮುಖಾಂತರ ಅವರಲ್ಲಿ ಮನವಿ. ಇನ್ನೊಂದು ನೀವು ಸ್ಪಷ್ಟೀಕರಣ ಕೊಡ್ಲಿಲ್ಲ. NDRF ಅಲ್ಲಿ 1 ರೂಪಾಯಿನೂ ಕೂಡ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. ಅಲ್ಲ ಈಗ ಅವ್ರಿಗೆ ಅನುಕೂಲ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಕೊಡಿಸಿ ಅಂತ ಹೇಳಿ ಹೇಳ್ತಾ ಇದ್ದೇನೆ.
ನೀವು ಉತ್ತರ ಕೊಡುವಾಗ ಹೇಳ್ತೀರಿ. ಅಲ್ಲ ಅಧ್ಯಕ್ಷರೇ, ರಾಯರೆಡ್ಡಿ ಅವರು ಹೇಳೋದು ಕಂದಾಯ ಸಚಿವರು ಹೇಳ್ಬೇಕಾಗಿಲ್ಲ, ಉತ್ತರ ಕೊಡುವಾಗ ಹೇಳ್ತೀರಿ. ದಯವಿಟ್ಟು ಅವ್ರು ರಾಯರೆಡ್ಡಿ ಅವರು ಇಷ್ಟೇ ಹೇಳ್ತಾ ಇದ್ದಾರೆ. ನಾವು ಕೇಂದ್ರ ಸರ್ಕಾರಕ್ಕೆ ಮೆಮೊರಾಂಡಮ್ ಅನ್ನ ಕೊಟ್ಟಿದ್ದೀವಿ, ಮುಖ್ಯಮಂತ್ರಿಗಳು ನಾನು ಇಬ್ರು ಹೋಗಿ ಕೊಟ್ಟಿದ್ದೀವಿ, ಇದ್ರಲ್ಲಿ ಒಂದು ಪೈಸಾನು ಬಂದಿಲ್ಲವಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ಮೆಮೊರಾಂಡಮ್ ಹೇಳಿಲ್ಲವಲ್ಲ ನೀವು, ಕೇಂದ್ರ ಸರ್ಕಾರಕ್ಕೆ ಮೆಮೊರಾಂಡಮ್ ಕೊಟ್ಟು ಕೂಡ ಇಲ್ಲಿವರೆಗೂ ಒಂದು ಪೈಸಾ ದುಡ್ಡು ಬಂದಿಲ್ಲವಲ್ಲ, ಅದನ್ನ ಯಾಕೆ ಹೇಳಿಲ್ಲ ಅಂತ ಕೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರೋದು ಸತ್ಯ. ಸರಿ ಸರಿ ಹೇಳಿ. ಕೊಡಿಸಿ ಅಶೋಕ್ ಅವರೇ, ಸ್ವಲ್ಪ ಕೊಡಿಸಿದ್ರೆ ಅನುಕೂಲ ಆಗುತ್ತೆ. ಆಯ್ತು, ಅವ್ರು ಮಾತಾಡಿದ ಮೇಲೆ ನೀವು ಆಮೇಲೆ ಹೇಳ್ರಿ. ತಾವು ಮಾತಾಡಿ, ತಾವು ಆಯ್ತು, ಮುಗೀತು ಮಾತಾಡಿ. ಈಗ ಮುಗೀತು ತಗೊಳ್ಳಿ, ತಾವು ಮಾತಾಡಿ, ಎದ್ದು ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಕಳೆದ ಬಾರಿನೂ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಅಪೋಸಿಷನ್ ಲೀಡರ್ ಇದ್ದಾಗ ನಾವು ಮಾತಾಡಲ್ಲ ಅಂತ. ಅವತ್ತೇ ನಾವು ಮಾತಾಡಿದ್ದೀರಿ. ಈಗ ಅವರು ಪದೇ ಪದೇ ಕೊಡ್ತಾರೆ ಅಂತ ಹೇಳಿದ್ರೆ ನನಗನ್ಸ್ತತೆ ಅವರು ಎಲ್ಲ ಮಾತಾಡ್ಬಿಡ್ಲಿ, ನಾವು ಕೇಳಿಸ್ಕೊಂತೀವಿ. ನಾನು ಬಿಟ್ಟಿದ್ರೆ ಆಮೇಲೆ ನಾನು ಮಾತಾಡ್ತೀನಿ. ಅವರು ಹೇಳ್ಬಿಡ್ಲಿ. ಈಗ ಉತ್ತರ ಸುಮಾರು ಅರ್ಧ ಹೇಳ್ತಾರೆ ಅವರು, ನಡುವೆ ಹೇಳಿಲ್ಲ ಅನ್ನೋದಕ್ಕೆ ಅವ್ರು ಹೇಳಿದ್ದಾರೆ. ಒಂದೇ ನಿಮಿಷ ನೀವು ಮಾತಾಡ್ರಿ, ಆಮೇಲೆ ಉತ್ತರ ಕೊಡ್ತಾರೆ. ತಾವು ಮಾತಾಡಿ. ಈಗ ನಾನು ಒಂದೇ ನಿಮಿಷ ತಾಳಿ. ನಾನು ಅವ್ರ ಪ್ರಣಾಳಿಕೆ ಬಗ್ಗೆನೂ ಟೀಕೆ ಮಾಡಿದ್ದೀನಿ, ಅವ್ರ ಟ್ವೀಟ್ ಬಗ್ಗೆ ಮಾತಾಡಿದ್ದೀನಿ. ಅದಕ್ಕೆಲ್ಲ ರಿಪ್ಲೈ ಮಾಡ್ಬಿಡ್ಲಿ, ಆಮೇಲೆ ನಾನು ಮಾತಾಡ್ಲಿ. ಮತ್ತೆ ಮಾತಾಡ ಆಗಲ್ಲ, ಎಲ್ಲ ಹೇಳ್ಬಿಡ್ಲಿ, ಆಮೇಲೆ ಮಾತಾಡ್ಲಿ. ಇಲ್ಲ ಮಾತಾಡ್ಲಿ, ಬೇಜಾರಿಲ್ಲ. ನಮ್ಗೇನ್ ಬೇಜಾರಿಲ್ಲ, ಅವಕಾಶ ಕೊಡ್ತಾ ಇದ್ದೀನಿ ಅವ್ರಿಗೆ, ಟೀಕೆ ಮಾಡ್ಲಿ. ಇಲ್ಲ ಮಾತಾಡುವಾಗ ನಾವು ಡಿಸ್ಟರ್ಬ್ ಮಾಡ್ಬೇಕಂತಲ್ಲ, ಅವ್ರಿಗೆ ಕೆಲವು ವಿಚಾರಗಳನ್ನ ಅವ್ರಿಗೆ ಹೇಳ್ಬೇಕು, ಸತ್ಯ ಇದ್ದಿದ್ದು ಅಂತ ಹೇಳಿದ್ರೆ. ಮತ್ತೆ ಅಧ್ಯಕ್ಷರೇ, ಅವರು ಮ್ಯಾನಿಫೆಸ್ಟೋ ಬಗ್ಗೆ ಮಾತಾಡಿದಾಗ ನಾವು ಏನು ಅಂದಿಲ್ಲ, ಟೀಕೆ ಮಾಡಿದಾಗ ಏನು ಅಂದಿಲ್ಲ. ಅವರೇ ಹೆಸರು ಪ್ರಸ್ತಾವನೆ ಮಾಡಿದ್ರು, ಅವರೇ ಹೇಳಿದ್ರು, ಅವಾಗೆ ತಾನೇ ಎದ್ದಿದ್ದು. ಅಲ್ಲಿ ತನಕ ನಾವು ಯಾರನ್ನ ಎದ್ದಿದ್ವಾ? ಮ್ಯಾನಿಫೆಸ್ಟೋ ಬಗ್ಗೆ ಮಾತಾಡಿದಾಗ, ಮಾರ್ಕ್ಸ್ ಕಾರ್ಡ್ ಅನ್ನ ತೋರಿಸಿದಾಗ, ಅಥವಾ ಏನಾದ್ರು ಅಂಕಿಅಂಶ ಕೊಟ್ಟಾಗ ನಾವೇನಾದ್ರೂ ಎದ್ದಿದ್ವಾ? ಇಲ್ಲ, ಹೆಸರು ಇಟ್ಟು ಕಳೆದ್ರು, ಅದಕ್ಕೆ ಎದ್ದು. ಇಂಟರ್ವೆನ್ಷನ್ ಆಗ್ಬಾರ್ದಾ? ಈಗ ನಾನು ಮಾತಾಡಿದ್ದೆ ಸತ್ಯ, ನಾನು ಮಾತಾಡಿದ ಕಲ್ಲಲ್ಲಿ ಕೆತ್ತಬೇಕು ಅಂತ ಹೇಳಿದ್ರೆ ಅದೇ ಹೆಂಗಾಗ್ತದೆ ಅಧ್ಯಕ್ಷರೇ? ಸದನ ಇದೆ ಅಲ್ಲ. ಈಗ ನೀವು ಅಂಕಿಅಂಶಗಳು ಕೊಡಿ, ಸತ್ಯ ಟೀಕೆ ಮಾಡಿ, ಹೇಳ್ದಂಗೆ ಸಕಾರಾತ್ಮಕ ಮಾಡಿ. ನಾವು ಕೂತ್ಕೊಳ್ಬೇಕಂದ್ರೆ ಏನಿದೆ ಆಡಳಿತ ನಡೆಸೋರು ವಿರೋಧ ಪಕ್ಷ ಸಲಹೆ ತಗೊಳ್ಳಿ ದಯವಿಟ್ಟು. ಅಧ್ಯಕ್ಷರೇ, ಸರ್ ನಿಮ್ಮ ಹತ್ರ ಏನು ಇಲ್ಲ ಮಾತಾಡಕ್ಕೆ, ಬಿಟ್ಬಿಡಿ. ಸುಮ್ಮನೆ ಯಾಕೆ ಬಾಯಿ ತೆಗಿಸ್ತೀರ? ನಂದು ಏನು ಇಲ್ಲ ನಮ್ಮ ಹತ್ರ ಮಾತಾಡಕ್ಕೆ. MSP ಯಾರು ನಿಗದಿ ಅವ್ರು ಹೇಳಂತದ್ದು ಹೇಳ್ಬೇಕಾಗ್ತದೆ. ಹೇಳಿ ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಉಪಾಧ್ಯಕ್ಷರೇ, ನಿಮ್ಮ ಮುಖಾಂತರ ನಾನು ಮನವಿ ಮಾಡ್ತೇನೆ ವಿರೋಧ ಪಕ್ಷದ ನಾಯಕರಿಗೆ. ನೋಡಿ, ನೀವು ಚೆನ್ನಾಗಿ ಮಾತಾಡ್ತಾ ಇದ್ದೀರಿ, ಅದು ಸರಿ. ಆದರೆ ಕೆಲವು ಸಾರಿ ತಪ್ಪು ಪ್ರಶ್ನೆಗಳನ್ನ ನಮ್ಮ ಸರ್ಕಾರದ ಮೇಲೆ ಹಾಕಿದಾಗ ಅವ್ರು ಡಿಫೆಂಡ್ ಮಾಡ್ಕೋಬೇಕೋ ಬೇಡವೋ? ನೀವು ಹಿಂಗೆ ಅಧ್ಯಕ್ಷರೇ, ರಾಜ್ಯ ಸರ್ಕಾರ ಪರಿಹಾರ ಕೊಡ್ಲೇ ಇಲ್ಲ ಅಂದ್ರೆ ತಪ್ಪಾಗಲ್ವಾ? ನೋಡಿ, ದೇರ್ ಆರ್ SDMF, ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫಂಡ್ ಇದೆ. ದೇರ್ ಇಸ್ ಎ ರೇಷಿಯೋ. ಸ್ಟೇಟ್ ಗೌರ್ಮೆಂಟ್ 25% ಬರುತ್ತೆ, ಗೌರ್ಮೆಂಟ್ ಆಫ್ ಇಂಡಿಯಾ ಅದಕ್ಕೆ ಸ್ವಲ್ಪ ಹಣ ಕೊಡುತ್ತೆ. ಅದಲ್ಲದೆ ಎಕ್ಸ್ಟ್ರಾ ಹಣವನ್ನು ಕೂಡ ನಮ್ಮ ರಾಜ್ಯ ಬೊಕ್ಕಸದಿಂದ ಮಾನ್ಯ ಮುಖ್ಯಮಂತ್ರಿಗಳು ಪರಿಹಾರವನ್ನು ಕೊಟ್ಟಿದ್ದಾರೆ. ಆದರೆ ಹ್ಯೂಜ್ ವ್ಯಾಲ್ಯೂಮ್ ಇದ್ದಾಗ ದೇರ್ ಇಸ್ ಎ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕೊಡಲೇಬೇಕಾಗ್ತದೆ ಕೇಂದ್ರ ಸರ್ಕಾರ. ಅದಕ್ಕೆ ಮುಖ್ಯಮಂತ್ರಿಗಳು ಸ್ವತಃ ಪ್ರಧಾನಮಂತ್ರಿಗಳನ್ನ ಅಲಾಂಗ್ ವಿತ್ ರೆವಿನ್ಯೂ ಮಿನಿಸ್ಟರ್ ಭೇಟಿ ಮಾಡಿ ದೇ ಹ್ಯಾವ್ ಗಿವನ್ 2 ಮೆಮೊರಂಡಮ್ಸ್. ಒಂದು ರಾಜ್ಯ ಸರ್ಕಾರ ರೈತರಿಗೆ ಪರಿಹಾರ ಕೊಡಬೇಕಾದದ್ದು, ಇನ್ನೊಂದು
ನಮ್ಮ ರಾಜ್ಯದ ಆಸ್ತಿ ಪಾಸ್ತಿ ಸಾರ್ವಜನಿಕ ಹಾನಿಯಾಗಿದ್ದು ಕೊಟ್ಟಿದ್ದಾರೆ. ಆದ್ರೆ ಇವತ್ತಿನವರೆಗೂ ಕೇಂದ್ರ ಸರ್ಕಾರ ₹1 ಕೊಟ್ಟಿಲ್ಲ. ಅದನ್ನ ಕೊಡಿಸಿ ಅಂತ ನಾನು ವಿರೋಧ ಪಕ್ಷಕ್ಕೆ ಮನವಿ ಮಾಡ್ತೇನೆ. ಪ್ಲೀಸ್ ದಯವಿಟ್ಟು ಕೊಡಿಸಿ ಅದನ್ನ. ಪರಿಹಾರ ಅಶೋಕ್ ಅವ್ರು ನಿಂದಿಸ್ಕೊಂಡೆ ಕೊಡ್ರಿ. ಕೇಂದ್ರ ಸರ್ಕಾರದಿಂದ ಕೊಡಿಸಿದ್ರೆ ಮಾನ್ಯ ಸಭಾಧ್ಯಕ್ಷರೇ, ಎಲ್ರಿಗೂ ಮಾತ್ರ ರಾಯರೆಡ್ಡಿಗೆ ಹೇಳಿದ್ರೆ ಸರಿಗಿದೆ ಅಂತ, ಎಲ್ರದ್ದು ಸರಿ ಇದೆ ಅಂತ ನೀವು ಕೂತ್ಕೊಂಡು ರಕ್ಷಣೆ ಮಾಡಿ ಅವ್ರನ್ನ. ಸಮಾಧಾನ ಕೂತಿದ್ದಾರೆ ರಕ್ಷಣೆ ಅವಕಾಶ ಕೊಟ್ಟಮೇಲೆ ನೀವು ವಿರೋಧ ಪಕ್ಷ ನಾಯಕರು ಮಾತಾಡ್ತಾರೆ. ಯಾರು ಮಾತಾಡಬಾರ್ದು, ಅಲ್ಲಿ ಉತ್ತರ ಸಮಯ ಇದೆ, ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ. ಪಕ್ಷದ ನಾಯಕರು ಮಾತಾಡ್ತಾರೆ. ನೀವು ಸರಿಯಾದ ಔಷಧ ನಡೆಸಿಲ್ಲ. ವಿರೋಧ ಪಕ್ಷಕ್ಕೆ ಒಂದು ಜನತೆ ಗೌರವ, ನಮಗೂ ಕೊಡ್ತಿದೆ ಅಂತ ನಾನು ಹೇಳ್ತಾ ಇದ್ದೇನೆ. ಎಲ್ಲರೂ ಕೊಟ್ಟಿವಿ ಅಂತ ಹೇಳಿ ಒಂದ್ ಕೆಲಸ ಮಾಡೋಣ. ಹೇಳಿ, ಅವ್ರ ಕಡೆ ಇಷ್ಟೆಲ್ಲ ಅಧಿಕಾರಿಗಳು ಅದಾರ, ಎಲ್ಲ ಅವ್ರಿಗೆ NGO ಗಿಂಜುಗಳು ಅಡ್ವೈಸ್ ಮಾಡೋರು ಅದಾರ. ನಮ್ಮ ವಿರೋಧ ಪಕ್ಷ ನಾಯಕರು ಏನ್ ಮಾತಾಡ್ಬೇಕಂತ ಅವ್ರು ಬರೆದು ಕೊಟ್ಬಿಡ್ಲಿ, ಅದನ್ನ ಮಾತಾಡ್ತಾರೆ. ಬೇಡ ಅವ್ರೇನ್ ಹೇಳ್ತಾರ ಅದನ್ನ ಮಾತಾಡ್ತಾರೆ. ನಮ್ಮ ವಿರೋಧ ಪಕ್ಷ ಮಾತಾಡ್ತೀರಿ ಮತ್ತೆಲ್ಲ ನೀವು ಮಾತಾಡ್ಬೇಕು. ನೀವು ಜನರಿಗೆ ತಾವು ಕಷ್ಟದಿಂದ ಮ್ಯಾಲ್ ಬಂದವ್ರದಿರಿ. ಮಳಿ ಆಗಿ ಎಲ್ಲಾರ ಮನಿ ಬಿದ್ದಾಗ ಎಂತ ಕಷ್ಟ ಇದ್ರು ಕೂಡ ಯಡಿಯೂರಪ್ಪನವ್ರು ₹5 ಲಕ್ಷ ಒಂದ್ ಮನಿ ಕೊಟ್ರ ಆ ಟೈಮ್ದಾಗ. ಈ ಸರ್ಕಾರ ಅದನ್ನ ಹೇಳತ್ತಾರ ಅವರು. 2.5 ವರ್ಷ ನೀವೇನ್ ಮಾಡಿರಂತ ಉತ್ತರದಾಗ ಹೇಳ್ರಲ್ಲ. ಹೇಳಿ ಅವರು ಮನೆ ಫ್ಲಡ್ ಬಂದು ಮನ್ಯಾಗ ನೀರ್ ಹೊಟ್ಟಿದ್ರೆ ಎಲ್ಲಾರ್ಗು ಒಮ್ಮೆಗೆ ₹10,000 ಹೋದಲ್ ಕೊಟ್ರು. ಬಿದ್ದು ಮನೆಗಳಿಗೆ ₹5 ಲಕ್ಷ ಕೊಟ್ರು. ನಮ್ ಸರ್ಕಾರ ನಾವು ಅದನ್ನೆಲ್ಲ ಮಾಡಿದ್ದೀವಿ, ನೀವೇನ್ ಮಾಡಿಲ್ಲಲ್ಲಪ್ಪ ಅಂತ ಹೇಳಿದ್ರೆ ನೀವು ಉತ್ತರ ಕೊಡ್ಬೇಕಾದ್ರೆ ಉತ್ತರ ಕೊಡ್ರಿ. ಅದನ್ನ ಬಿಟ್ಟು ನೀವು ಹಿಂಗ ಮಾತಾಡ್ರಿ ಅಂತ ಬರ್ಕೊಟ್ಬಿಡ್ರಿ. ಆಗ್ತಾ ಇಲ್ಲ. ನಿಮ್ ಸರ್ಕಾರದಿಂದ ಕೊಟ್ಟಿಲ್ಲ, ಅದಕ್ಕೆ ನಾವು ಕೋರ್ಟಿಗೆ ಹೋಗಿ ತಂದ್ವಿ ಅಂತ ಅದನ್ನ ಹೇಳಕತ್ತಿದ್ರು ಅಷ್ಟೇ. ಅವ್ರು ಹಿಂಗ ಮಾಡಿದ್ರಿ ಅಂತ ಹೇಳಿಲ್ಲ. ಅವ್ರೇನ್ ಹಂಗ ಮಾಡ್ರಿ ಅಂತ ಹೇಳಿಲ್ಲ. ಮತ್ ಕೇಳ ತನಕ ಸಮಾಧಾನ ಇರ್ಬೇಕಲ್ಲ. ಜಸ್ಟ್ ಶುರು ಮಾಡ್ಯಾರ ಅವರು. ಆಯ್ತಾಯ್ತು, ಶುರು ಮಾಡಿ. ಈಗ ಶುರು ಮಾಡ್ರಿ. ಅವ್ರಿಗೇನ್ ಪ್ರಶ್ನೆ ಮತ್ತೆ ಉತ್ತರ ಹೇಳ್ಬೇಕಾದ್ರೆ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ಆಯ್ತು ಬಿಡಿ, ನಮಗ್ ಗೊತ್ತೈತಿ ಮುಖ್ಯಮಂತ್ರಿಗಳ ಮನಸ್ಸಿಗೆ ಒಂದ್ ಸ್ವಲ್ಪ ಡಿಸ್ಟರ್ಬ್ ಐತಿ. ಅಂದ್ರೂ ಕೂಡ ಕುಂತ ಕೇಳತ್ತಾರ ಅವ್ರು. ಕೇಳಿ ಅವ್ರ ಮನಸ್ಸು ಆ ಕಡೆ ಈ ಕಡೆ ಹೋಗ್ತಿರ್ತದ, ಅಂದ್ರೂ ಅದನ್ನ ಕೇಳ್ತಿದ್ದಾರೆ. ಕೇಳ್ತಾ ಇದ್ದಾರೆ. ಅಧ್ಯಕ್ಷರೇ, ಅವರು ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಸಿಎಂ ಮಾಡ್ಬೇಕಂತಾರೆ, ಉತ್ತರ ಕೊಡೋ ಶಕ್ತಿ ಇಲ್ವಾ? ರಾಜಕಾರಣ ಬಗ್ಗೆ ಎಲ್ಲ ಮಾತಾಡ್ತಾ ಇದಾರೆ ಅಂದ್ರೆ ಏನಾದ್ರು ಒಂದು ಅವಕಾಶ ಏನ್ ಮಾಡಿಲ್ಲ ಆದ್ರೆ ಅವ್ರಿಗೆಲ್ಲ ಅವಕಾಶ ಸಿಗ್ಲಿ ಅಂತ ಬಿಟ್ಬಿಡ್ಬೇಕು. ಅವ್ರು ಮಾತಾಡೋ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ಎಲ್ಲದಕ್ಕೂ ಮಾತಾಡ್ತಾನೆ ಇದ್ರೆ ನಾನು ಈಗಾಗಲೇ ಈ ಪೀಠದಿಂದ ಅವ್ರಿಗೆ ಮಾತಾಡ್ರಿ ಅಂತ ಉತ್ತರ ಕರ್ನಾಟಕದ ವಿಷಯ ಅಂತ ಹೇಳಿದ್ರೆ ಕಾಂಪಿಟಿಷನ್ ಇದೆ. ಉತ್ತರ ಕೊಡುವಾಗ ಕೊಡ್ತಾರೆ. ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊಂಡು ಆಮೇಲೆ ಉತ್ತರ ಕೊಡುವಾಗ ಯಾರು ಬೇಡ ಅಂತ ಬರ್ಕೊಳ್ಳಿ. ಎಲ್ಲ ನಿಮ್ಮ ಅಧಿಕಾರಿಗಳು ಇದೀರಲ್ಲ, ಅವ್ರ ಕೈ ಬರ್ಸ್ಕೊಳ್ಳಿ ಎಲ್ಲ. ಆಮೇಲೆ ಮಾತಾಡ್ಲಿ ಒಟ್ಟಿಗೆ. ಸುಮ್ನೆ ಒಂದು ಅವ್ರು ನೋಡಿದ್ರೆ ಪಾಯಿಂಟ್ ಆಫ್ ಆರ್ಡರ್ ಇರ್ತದ, ಅಲ್ಲಿ ನೋಡಿದ್ರೆ ಶಿವಲಿಂಗೇಶ್ವರ ಮಾತಾಡೋ ಜಾಸ್ತಿ ಇಲ್ಲ. ನಾವು ಕಷ್ಟದಲ್ಲಿದ್ದೇವೆ. ಕರ್ನಾಟಕದ ಉತ್ತರ ಭಾಗ ನಾವು ಕಷ್ಟದಲ್ಲಿದ್ದೇವೆ. ಅದನ್ನ ಮಾಡಿಲ್ಲ, ಇದನ್ನ ಮಾಡಿಲ್ಲ ಅಂತ ಮಾತಾಡೋದು ಬೇಡ. ಏನ್ ಆಗ್ಬೇಕು, ಹೆಂಗ್ ಮಾಡ್ಬೇಕು ಹೇಳಿ. ಅವರು ಕೇಂದ್ರ ಸರ್ಕಾರದಿಂದ ಏನ್ ಕಷ್ಟದಲ್ಲಿದ್ದಾರಂತೆ ಅವ್ರ ಪಾಪ. ನೀವು ಸಹಾಯ ಮಾಡಿಲ್ಲ. ಅಧ್ಯಕ್ಷರೇ, ಇದು ಉತ್ತರ ಕರ್ನಾಟಕದ ಅಧ್ಯಕ್ಷರೇ ಅಶೋಕ್ ಉಪಾಧ್ಯಕ್ಷರೇ, ನೀವು ಈ ರೀತಿ ಸಭೆ ನಡೆಸಿ ಪ್ರತಿಪಕ್ಷ ನಾಯಕರು ಮಾತಾಡಿದ್ದೀರ. ಈ ರೀತಿನ ಸಭೆ ಸಹಕಾರ ಕೊಡೋದು, ಮಂತ್ರಿಗಳೇ ಅರ್ಚನೆ ಮಾಡೋಂಥದ್ದು, ಮಾತಾಡೋಂಥದ್ದು ಎಷ್ಟು ಮಟ್ಟಿಗೆ ಸರಿ ಇದೆ? ಆಯ್ತು, ಈಗ ಅವ್ರು ಮಾತಾಡ್ಲಿ. ಅಲ್ಲ, ಅವ್ರು ಮಾತಾಡ್ಲಿ. ಅರೆ, ಈ ರೀತಿ ಸಭೆ ನಡೆಸ್ತೀರಿ, ಯಾರು ಮಾತಾಡ್ಲಿಕ್ಕೆ ಆಗುತ್ತೆ ಸರ್? ಆಯ್ತು, ಈಗ ನೀವು ಕೂತ್ಕೊಳ್ಳಿ. ಇಲ್ಲಿ ಕರೆದಿರೋದು ಯಾಕೆ ಸದಾ? ಆಯ್ತು, ಅವ್ರು ಮಾತಾಡ್ಲಿ. ಪ್ರತಿಪಕ್ಷ ಇಲ್ಲಿ ಮಾತಾಡ್ಲಿಕ್ಕೇನೆ. ಆಯ್ತು, ಸರ್ಕಾರವನ್ನು ಬಯಲಿಗೆ ಎಳೆಯಕ್ಕೇನೆ ಮಾತಾಡ್ಲಿ. ಸನ್ಮಾನ್ಯ ಅಧ್ಯಕ್ಷರೇ,
ಈಗ ಉತ್ತರ ಕರ್ನಾಟಕದ ಬಗ್ಗೆ ಗಂಭೀರವಾಗಿ ಚರ್ಚೆ ನಡೆದಿದೆ. ಆಯ್ತು, ಮತ್ತೆ ಅವರು ನಮ್ಮ ಕೃಷ್ಣ ಬೈರೇಗೌಡರು, ಪ್ರಿಯಾಂಕಾ ಖರ್ಗೆ ಬಹಳ ಅನುಭವಿ ರಾಜಕಾರಣಿಗಳು, ಬಹಳ ಅಧ್ಯಯನಶೀಲರದಾರೆ. ಮುಖ್ಯಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡೋಕ್ಕಿಂತ ಮುಂಚೆ ಏನೇನು ಹೇಳ್ಬೇಕು ಅವ್ರು ಹೇಳಿ. ತಮ್ಮ ಇಲಾಖೆಯಲ್ಲಿ ನಾವು ಉತ್ತರ ಕರ್ನಾಟಕ ಏನು ಮಾಡಿದ್ದೀವಿ, ಏನಿಲ್ಲ. ಈಗ ವಿರೋಧ ಪಕ್ಷದ ನಾಯಕರು ಏನು ಸರ್ಕಾರದಿಂದ ಆಗಬೇಕಾಗಿದೆ ಅನ್ನೋಂಥ ಸಮಸ್ಯೆಗಳ ಬಗ್ಗೆ, ನೀರಾವರಿ ಬಗ್ಗೆ, ಅನೇಕ ಜ್ವಲಂತ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ದಯವಿಟ್ಟು ಅವರು ಸುಮ್ಮ ಕೂತು ಕೇಳುವಂಥದ್ದವರೇ ಕನಿಷ್ಠ ಸೌಜನ್ಯ ತೋರಿಸಲಿ. ಮೇಲಿಂದ ಮೇಲೆ ಎದ್ದೆದ್ದು ಈಗೇನೋ ಅವ್ರ ನಂತರ ಏನು ಹೊಸ ಯಾರು ಮುಖ್ಯಮಂತ್ರಿ ಆದ್ರೆ ಸಚಿವ ಸಂಪುಟದಿಂದ ತೆಗೆಯುವಂಥ ತಾಕತ್ ಯಾರಿಗೂ ಇಲ್ಲ. ಅವ್ರನ್ನ ತಗೊಂಡೇ ತಗೋತಾರೆ. ಯಾಕೆ ಗಾಬರಿ ಆಗಿ ಈ ರೀತಿ ಒಂದು ಸ್ಪರ್ಧಾತ್ಮಕವಾಗಿ ಈ ತಮ್ಮ ಒಂದು ಚಟುವಟಿಕೆ ತೋರಿಸ್ಲಕ್ಕತ್ತವ್ರು ಗೊತ್ತಿಲ್ಲ. ಒಂದ್ಸರಿ ನಾನು ಹೇಳೋದು ಸ್ವಲ್ಪ ಇನ್ಮೇಲೆ ಒಂದು ಸ್ವಲ್ಪ ರೂಲ್ಸನ್ನ ಬದಲಾವಣೆ ಮಾಡೋಣ. ಇನ್ನು ಮುಂದೆ ಫಸ್ಟು ಅವ್ರು ಮಾತಾಡ್ಬಿಡ್ಲಿ, ಏನೇನು ಆಗಬೇಕು ಅಂತ ಅವ್ರು ಯಾರೋ ಹೇಳಿದ್ರಲ್ಲ, ಅಲ್ಲಿ ಒಬ್ರು ಹೇಳಿದ್ರು, ನಾವೇನು ಕೊಡ್ಬೇಕಂತೆ, ನಾವು ಏನೇನು ಮಾಡಬೇಕು ಅಂತ ಕೊಡ್ಬೇಕಂತೆ. ಅದಕ್ಕೆ ಅವ್ರಿಗೆಲ್ಲ ಇವಾಗೆ ಇನ್ನೂ 2.5 ವರ್ಷ ಆಗೈತೆ, ಇನ್ನೇ ಉಳಿದಿರೋದು 2 ವರ್ಷ. ಅವಾಗೇ ಭಯ ಬಂದ್ಬಿಟ್ಟೈತೆ. ನಾವು ಟೀಕೆ ಮಾಡೋಕ್ಕೆ ಏನೇನು ತಪ್ಪು ಮಾಡಿದ್ದೀರಾ ಅಂತ ಹೇಳೋಕ್ಕೆ ನಮಗಿರೋ ಮಾಹಿತಿ ನಾವು ಹೇಳ್ತೀರಪ್ಪ. ನಮಗೆ ಎಷ್ಟು ಜ್ಞಾನ ಇದೆಯೋ, ಎಷ್ಟು ವಿದ್ಯೆ ಮಾಡಿದ್ದೀರೋ, ಎಷ್ಟು ಓದಿದ್ದೀರೋ ಅದ್ರ ಮೇಲೆ ನಾವು ಹೇಳ್ತೀರಿ. ನಿಮ್ಗೇನ ಜಾಸ್ತಿ ಜ್ಞಾನ, ಜಾಸ್ತಿ ಬುದ್ಧಿ ಇದ್ರೆ ಅದನ್ನ ಸ್ವಲ್ಪ ಮುಖ್ಯಮಂತ್ರಿಗೆ ದಾರಿ ಎಳೆದು ಬಿಡ್ರಿ. ಮುಖ್ಯಮಂತ್ರಿ ಕೂತಿರೋವಾಗೆ ಹಿಂಗ್ ಮಾಡ್ತಿರಲ್ಲ ನೀವು, ನಿಮ್ ಜ್ಞಾನನ ಪ್ರದರ್ಶನ ಮಾಡಕ್ ಹೋಗ್ತಿರಲ್ಲ. ಹಂಗಾರೆ ಮುಖ್ಯಮಂತ್ರಿ 2 ಸರಿ ಮುಖ್ಯಮಂತ್ರಿ ಆಗಿದ್ದಾರೆ. ಕಾಂಪಿಟಿಷನ್ ಅಶೋಕ್ ಅಲ್ವಾ? ಅವರು ದಾರಿ ಎಳಿತಾ ಇರಲ್ಲ, ಮುಖ್ಯಮಂತ್ರಿಗಳ ದಾರಿ ತಪ್ಪಿಸ್ಲಕತ್ತಾರ. ದಾರಿ ತಪ್ಪಿದ ಮಗ ಈಗ ಉತ್ತರ ಕನ್ನಡ ಚರ್ಚೆ ಇದೆ. ಈಗ ಅಲ್ಲ ಇದೆ ಸಬ್ಜೆಕ್ಟ್. ನೀವು ಇರ್ಲಿಲ್ಲ, ನಾನು ನನಗಿರೋ ಅಂಕಿಂಶ ಹೇಳದ್ನಪ್ಪ. ನಾನು ತಪ್ಪೇ ಹೇಳೋದು. ಆಯ್ತು, ಅವನು ಈಗ ಪ್ರತಿಪಕ್ಷ ನಾಯಕ ಆಯ್ತು, ಮಾತಾಡ್ಲಿಕ್ಕೆ ಬಿಡಿ, ಅವರನ್ನು ಮಾತಾಡ್ಲಿ. ಈಗ ನಾನು ಇಲ್ಲಿಗೆ ಬಂದ ನಂತರ ಅವರ ನೀವೇ ಡಿಸ್ಟರ್ಬ್ ಮಾಡ್ತಿದ್ರಿ, ಬೇರೆ ಯಾರಲ್ಲ. ಇಲ್ಲ ಅಧ್ಯಕ್ಷರೇ, ನಮ್ಮವ್ರೆ ಯಾರು ಡಿಸ್ಟರ್ಬ್ ಮಾಡ್ತಾ ಇರಲ್ಲ, ಮುಖ್ಯಮಂತ್ರಿಗಳು ಡಿಸ್ಟರ್ಬ್ ಮಾಡಿಲ್ಲ, ಯಾರು ಮುಂದೆ ಇರೋ ಬೆಂಚವರು ಯಾರು ಡಿಸ್ಟರ್ಬ್ ಮಾಡಿಲ್ಲ. ಅಲ್ಲಿ ಹಿಂದೆ ನಿಂತ್ಕೊಂಡು ಮಾತಾಡಿದ್ರು. ನಾನು ತಪ್ಪು ಹೇಳಿದೆ. ಈಗ ಅವ್ರಿಗೆ ಅಧಿಕಾರಿಗಳು 106 ಜನ ಅಧಿಕಾರಿಗಳು, IAS IPS ಎಲ್ಲ ಫಿಂಗರ್ ಇದರಲ್ಲೇ ಹೋದ. ನಮ್ಗೆ ಯಾರು ಗತಿ ಇಲ್ಲ. ನನಗೇನು ಮಾಹಿತಿ, ತಪ್ಪು ಮಾಹಿತಿನ ನಾನು ಹೇಳ್ತೀನಿ. ತಿದ್ದಕ್ಕೆ ನೀವು ಇದ್ದೀರಲ್ಲ, ಕೊನೆಯಲ್ಲಿ ಮುಖ್ಯಮಂತ್ರಿ ತಿದ್ದುತ್ತಾರೆ. ನೀವ್ಯಾಕೆ ತಿದ್ದುತ್ತೀರಾ? ನಿಮ್ಗೇನು ಅವಶ್ಯಕತೆ ಇದೆ ಅದು ತಿದ್ದಕ್ಕೆ? ನಾನೇನು ನಿಮ್ಮನ್ನು ಕೇಳ್ದ ತಿದ್ದಬೇಕು ಅಂತ? ಕೇಳಿಲ್ಲಲ್ಲ. ಇಲ್ಲ ಅಂದ್ರೆ ನೀವು ಕೃಷ್ಣ ರೈತರಿಗೆ ಅನ್ಯಾಯ ಮಾಡಿದ್ರು ಅಂತ ಹೇಳಿದ್ರು. ಹಾಗಾದ್ರೆ 100% ಅನ್ಯಾಯ. ಈಗ ರಾಜ್ಯದ ರೈತರಿಗೆ ಅನ್ಯಾಯ ಆಗಿದೆ. Once the damage is done, ಹೇಳಿದಾಗ ನಾನು ಹೇಳ್ತಾ ಇರೋದು ಯಾವುದು ಜ್ಞಾನ. 40% ಏನ್ ದಾಖಲೆ ಕೊಟ್ರಿ? ನಾನು ವಾಸ್ತವ ಸಂಗತಿ ಬಿಟ್ಟು ಏನಾದ್ರೂ ಹೇಳಿದ್ರೆ ನೀವು ವಾಸ್ತವ ಹೇಳಿಲ್ಲ ಅಂತ ಹೇಳಿ. ನಾನು ಹೇಳ್ತಾ ಇದ್ದೇನೆ, 4,300 ಕೋಟಿ ಪರಿಹಾರ ಕೊಟ್ಟಿದ್ದೇವೆ, 38 ಲಕ್ಷ ರೈತರಿಗೆ ಪರಿಹಾರ ಕೊಟ್ಟಿದ್ದೇವೆ. ಕರ್ನಾಟಕದ ಇತಿಹಾಸದಲ್ಲಿ ಹೈಯೆಸ್ಟ್ ಕ್ಲಿಯರ್ ಸ್ಟೇಟ್ಮೆಂಟ್. ಇಲ್ಲ, ನೀವು ಹೇಳ್ತಾ ಇರೋದು ಸತ್ಯ ಅಲ್ಲ ಅಂತ ಹೇಳಿ ಅವರು. ಅಧ್ಯಕ್ಷರೇ ಹೇಳಿ, ಅವ್ರಿಗೂ ಅನುಭವ ಇದೆ, ನನಗಿಂತ ಹೆಚ್ಚು ಅನುಭವ ಇದೆ. ಮಾತಾಡ್ಲಿಕ್ಕೆ ಅವರು ನಾನು ಹೇಳ್ತಾ ಇರೋದು ಸಿಂಪಲ್ 3 ಲೈನ್ ಸ್ಟೇಟ್ಮೆಂಟ್ ಆಫ್ ಫ್ಯಾಕ್ಟ್. ಇಲ್ಲ, ಇದು ಫ್ಯಾಕ್ಟ್ ಅಲ್ಲ ಅಂತ ಹೇಳಿ. ಈ ವರ್ಷ 2,249 ಕೋಟಿ ಕೊಟ್ಟಿದ್ದೇವೆ, 14,29,000 ರೈತರಿಗೆ ಕೊಟ್ಟಿದ್ದೇವೆ. ಇಲ್ಲ, ಇದು ಸುಳ್ಳು ಅಂತ ಹೇಳಿ. ಅದು ಬಿಟ್ಟು ಸುಮ್ಮನೆ ವ್ಯಂಗ್ಯ ಮಾಡಿಸ್ಕೊಳ್ಳೋಕೆ ನಾವು ಕೂತಿಲ್ಲ. ವ್ಯಂಗ್ಯ ಮಾಡಿದ್ರೆ ನನಗೆ ವ್ಯಂಗ್ಯ ಆಗೋದಿಲ್ಲ, ಈ ಸದನಕ್ಕೆ ವ್ಯಂಗ್ಯ ಆಗುತ್ತೆ, ನನ್ನನ್ನು ಆಯ್ಕೆ ಮಾಡಿದಂತ ಮತದಾರರಿಗೂ ವ್ಯಂಗ್ಯ ಆಗುತ್ತೆ. ಓಕೆ, ಈಗ
ನಾನು ಯಾವ ನೀವು ಇಲ್ಲಿದ್ದಾಗ ಅದನ್ನ ಮರಿತೀರಾ? ನೀವು ಇಲ್ಲಿದ್ದಾಗ ಏನ್ ಮಾಡಿದ್ರಿ? ಅವರು ಮಾತಾಡಿ, ಆದ್ರೆ ವಾಸ್ತವ ಟೀಕೆ ಮಾಡ್ಲಿ, ಟೀಕೆ ಸ್ವಾಗತ ಮಾಡುವಷ್ಟು ನಮಗೆ ತಾಳ್ಮೆ ಇದೆ. ಆದ್ರೆ ಸುಳ್ಳನ್ನ ಹೇಳಿದ್ರೆ ಸುಮ್ಮನೆ ಕೂತಿರ್ಬೇಕು ಅಂತಂದ್ರೆ ಅದು ನಿರೀಕ್ಷೆ ಸರಿಯಾದ ಅಲ್ಲ. ಅಷ್ಟೇ ಇಲ್ಲಿ ಕುತ್ಕೊಂಡು 40% ಹೇಳಿದ್ ಏನ್ ಸುಳ್ಳು ಹೇಳಿದ್ದಲ್ಲ? ಸುಮ್ಮನೆ ಕೂತಿ ಸನ್ಯಾಸ ಮಾಡ್ಬೇಕಾ ಅಧ್ಯಕ್ಷರೇ? ಈಗ ಪ್ರತಿಪಕ್ಷ ಮಾತಾಡಿ. ನೀವು ನೋಡಿ, ನೀವು ಉತ್ತರ ಕನ್ನಡ ಬಗ್ಗೆ ಚರ್ಚೆ ಪ್ರಾರಂಭ ಮಾಡಿದ್ರೆ ಮುಂದೆ ಹೋಗ್ತದೆ. ಅದು ಬಿಟ್ಟು ಅವ್ರು ಹಾಗೆ ಹೇಳಿದ್ರು, ಇವರು ಹಿಂದಿನದವ ನೀವು ಚರ್ಚೆ ಮಾಡಿದ್ರೆ ಇಲ್ಲೇ ಬಾಕಿ. ಈಗ ಮುಂದೆ ಹೋಗುವ. ಈಗ ನೋಡಿ, ಇಲ್ಲಿ ಯಾರು ಶುರು ಮಾಡಿಲ್ಲ, ನಾನೇ ಪ್ರಾರಂಭ ಮಾಡಿದ್ದೆ. ಓಕೆ, ನನಗನ್ಸ್ತತೆ ಇನ್ನು ಮುಂದೆ ಅವರು ಫಸ್ಟ್ ಮಾತಾಡ್ಬಿಡ್ಲಿ. ಮತ್ತೆ ಇಲ್ಲ ಸರಿ ಇರ್ತೈತೆ, ಅದು ಸರಿ ಇರ್ತೈತೆ. ನಾವು ಆಮೇಲೆ ಮಾತಾಡ್ತೀರಿ. ಎರಡರಾಗ ಒಂದು ತೀರ್ಮಾನ ಮಾಡಿ. ಈಗ ನಾನು ಅವ್ರಿಗೆ ಇಲ್ಲಿ ಸಿದ್ದರಾಮಯ್ಯನವ್ರು ಇದ್ರು, ನಾವು ಅಲ್ಲಿ ಕೂತಿದ್ರಿ 2 ಬಾರಿ ಅವರಿದ್ರು. ನಾನು ಅಲ್ಲೇ ಫಸ್ಟ್ ಬೆಂಚಲ್ಲಿ ಕೂತಿದ್ದೆ. ಸಿದ್ದರಾಮಯ್ಯ ಒಂದ್ಸರಿ ನಿನ್ ಮಾನ ಮರ್ಯಾದೆ ಇದೆಯಾ ಸರ್ಕಾರಕ್ಕೆ ಅಂದ್ರು. ಈಗ ನಾನು ಮಾನ ಮರ್ಯಾದೆ ಇದೆ ಅಂದ್ರೆ ಕುಣಿದ್ ಬಿಡ್ತೀರಾ, ತಕ 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 ಅಂತ ಕುಣಿದ್ ಬಿಡ್ತೀರಾ ನೀವು? ಹಂಗಾರೆ ಸಿದ್ದರಾಮಯ್ಯನವ್ರು ಇಲ್ಲಿದ್ದಾಗ ಅನ್ಬೋದು, ನಾವು ಅನ್ಬಾರ್ದಾ? ಇಲ್ಲಿದ್ದಾಗ ಸಿದ್ದರಾಮಯ್ಯನವ್ರು ಏನೇನು ಅಂಕಿ ಅಂಶ ಕೊಟ್ರು ಅದೆಲ್ಲ ಸರಿ ಇದೆಯಾ? ಸುಳ್ಳು ಹೇಳೋದು ಬೇರೆ, ಮಾಡಿಲ್ಲ ಅಂತ ಹೇಳಿದ್ರು ಸುಮ್ಮನೆ ಸಾಕಷ್ಟು ಮಾತಾಡಿದ್ರು. ನಾವೇನಾದ್ರೂ ಮಧ್ಯಪ್ರವೇಶ ಮಾಡಿದ್ವಾ? ಅವ್ರು ವಾದ ಬಿಡಲ್ಲ, ವಿತಂಡ ವಾದ ಬಿಡಲ್ಲ. ನೀವು ಬಗ್ಗೆ ಮಾತಾಡೋದು ಬಿಟ್ಟು ಅವರು ಬರೀ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ರೆ ನಾವು ಸುಮ್ಮನೆ ಕೂತಿರ್ಬೇಕು. ಮಾತ್ರ ರಾಜಕೀಯ ಮಾಡ್ಬೇಕು, ನಾವು ಸನ್ಯಾಸ ಮಾಡ್ಬೇಕು. ಈಗ ಅಧ್ಯಕ್ಷರೇ, ಹೋದ ಬಾರಿ ತಾವು ವಿರೋಧ ಪಕ್ಷದಲ್ಲಿ ಇದ್ರು, ಅವ್ರ ಆಡಳಿತ ಪಕ್ಷದಲ್ಲಿದ್ದಾಗ ಎಷ್ಟು ಸರಿ ಅವಕಾಶ ಕೊಟ್ರು ನಿಮ್ಗೆ? ಮಾಧುಸ್ವಾಮಿ ಅವ್ರು ಏನೇನ್ ಹೇಳಿದ್ದಾರೆ ಈ ಸದನದಲ್ಲಿ ತೆಗೆದು ನೋಡ್ಬಿಡ್ಲಿ ಅವರು ಕಾನೂನು ಸಚಿವರಾಗಿ. ಇವಾಗ ನಮಗ್ ಪಾಠ ಬಂದು ಹೇಳ್ತಾರೆ. ಈಗ ಉತ್ತರ ಕನ್ನಡದ ಬಗ್ಗೆ ನಾವು ಚರ್ಚೆ ಮಾಡೋ ಸಂದರ್ಭದಲ್ಲಿ ಅವ್ರೇನು ಹೇಳ್ತಾರೆ, ಏನೇ ಬೇಕು ಟೀಕೆ ಮಾಡಿ ಯಾವ ವಿಚಾರ ಹೇಳಿ, ಕೆಲವೊಂದು ಅಂಕಿಅಂಶಗಳ ತಪ್ಪಾಗಿ ಹೇಳಿದಾಗ ತಿದ್ದುವಂಥ ಕೆಲಸ ನಾನು ಇದು ಮಾಡಿದ್ದೇನೆ ಅಂತ ಹೇಳುವಂಥದ್ದು. ಅದಕ್ಕೆ ನಾವೇನು ಕೂಡ ಈ ರೀತಿ ನೀವು ಹೇಗೆ ಹೇಳಿದ್ರೆ ಆಗ್ತದಾ? ನೀವು ಚರ್ಚೆ ಮಾಡಿ. ಈಗ ನಾವೀಗ ನ್ಯಾಯ ಹೇಳ್ತಾರೆ. ಹೋದ್ ಬಾರಿ ಮುಖ್ಯಮಂತ್ರಿಗಳು ಮಾತಾಡುವಾಗ ಮಾತಾಡಕ್ಕೆ ಬಿಟ್ರ ಇವರು? ಇಷ್ಟು ಮಾತಾಡ್ತಾರೆ, ನೀತಿ ಹೇಳ್ತಾ ಇದ್ದೀರಲ್ಲ. ಸಿಎಂ ಮಾತಾಡುವಾಗ ಸಿಎಂಗೆ ರಿಪ್ಲೈ ಕೊಡಕ್ ಬಿಟ್ಟಿದ್ರ ನೀವು? ಏನ್ ನೀತಿ ಮಾತಾಡ್ತೀರಾ ಇವತ್ತು ಮರ್ತೋಗಿದ್ದೀರಾ? ಸಿಎಂ ಯಾವ ಪದಗಳನ್ನ ಬಳಸಿದಿರಿ? ಸಿಎಂ ಕೂತಿದ್ದಾರೆ ಏನೇನೋ ಮಾತಾಡ್ತಾ ಇದ್ದೀರಲ್ಲ. ಆವತ್ತು ಅದೇ ಸಿಎಂಗೆ ನೀವು ಏನೇನೋ ಯಾವ ತರ ತೊಂದರೆ ಕೊಟ್ರಿ ಉತ್ತರ ಕೊಡುವಾಗ ಮರ್ತಿದ್ದೀರಾ? ಸೌಜನ್ಯ ಮಾತಾಡ್ತಾರೆ. ಒಬ್ಬ ಮುಖ್ಯಮಂತ್ರಿ ಸಭಾನಾಯಕ ಉತ್ತರ ಕೊಡುವಾಗ ಏನೆಲ್ಲ ತೊಂದರೆ ಕೊಟ್ರು, ಸಭಾನಾಯಕರಿಗೆ ಉತ್ತರ ಕೊಡ್ಲಿಕ್ಕೆ ಬಿಡ್ಲಿಲ್ಲ. ಇವತ್ತು ನೀತಿ ಪಾಠ ಹೇಳ್ತಾ ಇದ್ದಾರೆ ಇವರು. ಇವಾಗ ಜ್ಞಾಪಕ ಬಂತ ಅಧ್ಯಕ್ಷರೇ ಇವರಿಗೆ? ಚರ್ಚೆ ಮಾಡುವ. ಸಭಾನಾಯಕನಿಗೆ ಉತ್ತರ ಕೊಡೋದಕ್ಕೆ ಬಗ್ಗೆ ನಾವು ಆಲೋಚನೆ ಉತ್ತರ ಕೊಡ್ಲಿಕ್ಕೆ ಬಿಡೋದಿಲ್ಲ ಅಧ್ಯಕ್ಷರೇ. ನಾವು ಇದಕ್ಕೆ ಸಭಾಪತಿಗಳಿಗೆ ಏನ್ ಮಾಡಿದ್ರು ಅಧ್ಯಕ್ಷರೇ? ಆಯ್ತು, ಲಮಾಣಿ ಅವರಿಗೆ ಅದೇ ಪೀಠದ ಮೇಲೆ ನೀವು ಸ್ಟಾರ್ಟ್ ಮಾಡ್ಲಿ. ಈಗ ನೋಡಿ ಏನಾಗ್ತದೆ ಅಧ್ಯಕ್ಷರೇ, ತಾವೇ ಸಸ್ಪೆಂಡ್ ಮಾಡಿ. ಆಯ್ತು ಬ್ಯಾಂಕ್ ಹೇಳಿಕೆ ನೋಡಿ. ಇಲ್ಲಿ ಏನಾಗ್ತದೆ, ನಾವೀಗ ನಿಂತ್ಕೊಂಡು ನಾವು ಹಿಂದಿನ ಆಗಾಯ್ತು ಹೀಗೆ ಅದೇ ರೀತಿ ಹೋಗುವಂಥದ್ದು. ಈಗ ಅದನ್ನು ಬಿಟ್ಟು ಬಿಟ್ಟು ನೀವು ಮುಂದೆ ಸ್ಟಾರ್ಟ್ ಮಾಡಿ. ಉತ್ತರ ಕರ್ನಾಟಕದ ಬಗ್ಗೆ ಈಗ ಒಂದೇ ನಿಮಿಷ ತಾವು ನನಗೆ ಗೈಡ್ ಮಾಡಿ. ನಾನು ಸ್ವಲ್ಪ ನಾಲೆಡ್ಜ್ ಕಡಿಮೆ, ಗೈಡ್ ಮಾಡಿ ನಾನು ಹೆಂಗ್ ಮಾತಾಡಬೇಕು
ವಾಯ್ಸ್ ಹೆಂಗಿರಬೇಕು, ಪದ ಹೆಂಗೆ ಉಪಯೋಗ ಮಾಡಬೇಕು ಎಲ್ಲ ಒಂದ್ಸರಿ ಹೇಳ್ಕೊಟ್ಬಿಟ್ರೆ ನಾನು ಹಂಗೆ ಮಾತಾಡ್ತೀನಿ. ಈಗ ಈ ಪದ ಹೇಳಿದ್ರೆ ಜಾಸ್ತಿ, ಈ ಪದ ನೀವು ಹಂಗಾರೆ ನೀವು ಮಾತಾಡೋವಾಗ ನಾವು ಮಾತಾಡಿದಿರಿ ಅಂತ ನೀವು ಹೇಳಿದ್ರಿ, ನೀವೆಲ್ಲ ಮಾತಾಡಿರೋದು ನಾನು ರೆಕಾರ್ಡ್ ತೆಗೆದುಕೊಟ್ರೆ ಹಿಂದಿನ ವಿಷಯ ಮಾತ್ರ ಹಾಕ್ತದ. ನಾವು ಮಾತಾಡೋವರೆಗೂ ಕೇಳ್ರಿ. ಈಗ ಮುಂದೆ ಅವ್ರು ರಿಪೀಟ್ ಮಾಡ್ತಾ ಇದ್ದಾರೆ. ಅಷ್ಟೇ ಉತ್ತರ ಕೊಡೋವಾಗ ಏನ್ ಮಾಡ್ತೀರಾ? ಉತ್ತರ ಕೊಡೋವಾಗ ನಮ್ಗಿಂತ ಕೆಟ್ಟ ಭಾಷೆ ಉಪಯೋಗ ಮಾಡಿ ಉತ್ತರ ಕೊಡಿ. ಆಯ್ತು, ಈಗ ಉತ್ತರ ಕೊಡಿ. ನಾವು ಬೇಡ ಅಂತ ಹೇಳಿದ್ರ ಅಲ್ಲ. ಈಗ ನೋಡಿ, ಉತ್ತರ ಪ್ರತಿಯೊಂದು ವಿಚಾರದಲ್ಲಿ ಚರ್ಚೆ ಬೇಡ. ಆಯ್ತು, ಈಗ ಪ್ರತಿಯೊಂದು ಅಲ್ಲ, ಈಗ ಪ್ರತಿಯೊಂದು ವಿಚಾರದಲ್ಲಿ ಚರ್ಚೆ ಬೇಡ. ಅಲ್ಲ, ಈಗ ಪ್ರತಿಯೊಂದು ವಿಚಾರದಲ್ಲಿ ಚರ್ಚೆ, ಈಗ ಪ್ರತಿಯೊಂದು ವಿಚಾರ ನೀವು ಪ್ರಾರಂಭ ಮಾಡ್ತೀರಿ ಸರ್. ಸುಳ್ಳು ಅಂತ ಇವ್ರು ಹೆಂಗೆ ಹೇಳೋದು? ಇದರಲ್ಲಿ ನಾಯಕರು ಮಾತಾಡೋದನ್ನ ಸುಳ್ಳು ಅಂದ್ರೆ ಇನ್ನೇನು?